ಗಾಂಧಿ ವರ್ಸಸ್ ಗೋಡ್ಸೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾಲ್ತೇಶ್. ನಾನು ಆನಂದ್ ಬುರ್ಲಿ. ಗಾಂಧಿ ಹಾಗೇನೆ ಗೋಡ್ಸೆ ಇಬ್ಬರ ನಡುವಿನ ಮಾನಸಿಕ ತಾಕಲಾಟ, ಅದರ ಜೊತೆಗೇನೆ ಗಾಂಧಿ ಸರಿನಾ ಅಥವಾ ಗೋಡ್ಸೆ ಸರಿನಾ, ಇವೆರಡರ ಮಧ್ಯೆ ನಿರ್ಧಾರ ತೆಗೆದುಕೊಳ್ಳುವಂತಹ ವಿಚಾರ ಇದೆಯಲ್ಲ, ಇದು ಪದೇ ಪದೇ ರಾಜಕಾರಣಕ್ಕೆ ಬಳಕೆ ಆಗ್ತಾ ಇದೆ. ಯಾರು ಗಾಂಧಿ ಪರವಾಗಿ ಮಾತನಾಡ್ತಾರೋ, ಯಾರು ಗೋಡ್ಸೆ ಪರವಾಗಿ ಮಾತನಾಡ್ತಾರೋ, ಕೊನೆಗೆ ಬಂದು ನಿಲ್ಲೋದು ರಾಜಕೀಯ ಅಂಗಳದಲ್ಲಿ. ಹಾಗಿದ್ರೆ ಇದು ಕಾಂಗ್ರೆಸ್ ಹಾಗೇನೆ ಕೇಸರಿ ಪಕ್ಷದ ನಡುವೆ ನಡೀತಾ ಇರುವಂತಹ ವಾಕ್ ಸಮರ, ಮತದಂಗಲಿಗೆ ಇವೆರಡು ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಟ್ವಿಸ್ಟ್ ಕೊಡ್ತವ. ಇದು ಚುನಾವಣಾ ರಾಜಕಾರಣದ ಅತಿರೋಚಕ ಕದನ. ಇದು ಎಕ್ಸಾಕ್ಟ್ಲಿ ಒಂದ್ ಕಡೆ ಗಾಂಧೀಜಿ, ಮತ್ತೊಂದ್ ಕಡೆ ನಾಥೂರಾಮ್ ವಿನಾಯಕ್ ಗೋಡ್ಸೆ, ಇವರಿಬ್ಬರ ವಿಚಾರಧಾರೆಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೇ ಆಧಾರವಾಗಿಟ್ಕೊಂಡು ತೆರೆಗೆ ಬರೋದಕ್ಕೆ ಸಿದ್ಧ ಆಗಿರುವಂತಹ ಸಿನಿಮಾ ಕಾಶ್ಮೀರಿ ಫೈಲ್ಸ್ ನಂತೆ ಈ ಸಿನಿಮಾ ಕೂಡ ಸೈದ್ಧಾಂತಿಕವಾದಂತಹ ಕಿಚ್ಚನ್ನ ಹೊತ್ತಿಸುತ್ತಾ, ಅದರಲ್ಲೂ ರಾಜ್ಯ ಚುನಾವಣೆ, ಆಮೇಲೆ ಬೇರೆ ಬೇರೆ ರಾಜ್ಯಗಳು ಸುಮಾರು 9 ವಿಧಾನಸಭಾ ಚುನಾವಣೆಗಳು ಎದುರಾಗ್ತಾ ಇರುವಂತಹ ಸಂದರ್ಭ ಈ ವರ್ಷ. ಒಂದು ಸಿನಿಮಾ ಬಹಳಷ್ಟು ಸೈದ್ಧಾಂತಿಕ ಸಂಘರ್ಷಕ್ಕೆ ಏನಾದ್ರು ಎಡೆ ಮಾಡಿಕೊಡುತ್ತಾ, ಇದು ಯಾವ ರೀತಿಯಾಗಿ ರಾಜಕೀಯದ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಈ ಸಿನಿಮಾ. ನಾಳಿದ್ದು 20ನೇ ತಾರೀಕಿನಂದು ತೆರೆಗೆ ಬರ್ತಾ ಇದೆ ಇನ್ಫ್ಯಾಕ್ಟ್ ಈ ಸಿನಿಮಾ. ಗಾಂಧಿ ಹಾಗೇನೆ ಗೋಡ್ಸೆ ಎನ್ನುವಂತ ವಿಚಾರ ಬಂದ ತಕ್ಷಣಕ್ಕೇನೆ ಅದು ವಾಪಸ್ ಬಂದು ನಿಲ್ಲೋದು ಎಲ್ಲಿ ಅಂತ ಹೇಳಿದ್ರೆ ರಾಜಕಾರಣದ ಅಂಗಳಕ್ಕೆ. ಗಾಂಧಿ ವರ್ಸಸ್ ಗೋಡ್ಸೆ ಅಂದ ತಕ್ಷಣಕ್ಕೇನೆ ಕೇಸರಿ ಹಾಗೇನೆ ಕೈ ಪಕ್ಷದ ಮಧ್ಯ ಮಾತಿನ ಚಕಮಕಿ ನಡೆಯುತ್ತೆ. ನಾಯಕರುಗಳು ಪರ ವಿರೋಧದ ಹೇಳಿಕೆಯನ್ನ ಕೊಡ್ತಾರೆ. ಹಾಗಿದ್ರೆ ಗಾಂಧಿ ವರ್ಸಸ್ ಗೋಡ್ಸೆ ಎನ್ನುವಂಥದ್ದು ಕೇವಲ ರಾಜಕೀಯಕ್ಕೆ ಮಾತ್ರ ಸೀಮಿತ ಆಗುತ್ತಾ? ಯಾಕೆಂದ್ರೆ ಚುನಾವಣೆಯ ಈ ವರ್ಷದಲ್ಲಿ ಅಥವಾ ಚುನಾವಣೆಯ ಹೊಸ್ತಿಲಲ್ಲಿ ಇಂಥದೊಂದು ಚಿತ್ರ ರಿಲೀಸ್ ಆಗ್ತಾ ಇದೆ, ಅದು ಒಂದು ಭಾಗ ಆದ್ರೆ ಆ ಚಿತ್ರ ರಿಲೀಸ್ ಆಗೋದನ್ನೇ ಇಟ್ಕೊಂಡು ರಾಜಕಾರಣಿಗಳು ಮಾತಿನ ಭರಾಟೆಯನ್ನ ಶುರು ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಹಾಗೇನೆ ಬಿಜೆಪಿ ಎರಡರ ಮಧ್ಯ ಮಾತಿನ ಸಮರಕ್ಕೆ ಕಾರಣ ಆಗಿದೆ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ, ಜೊತೆಗೆ ಮಾತನಾಡ್ತಾ ಹೋಗ್ತೀವಿ. ನಮ್ಮ ಜೊತೆಗೆ ಬಿಜೆಪಿ ವಕ್ತಾರರಾಗಿರುವಂತಹ ಮೋಹನ್ ವಿಶ್ವ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಮೋಹನ್ ವಿಶ್ವ ಅವರೇ, ಇಲ್ಲಿ ತಾವು ಗೋಡ್ಸೆ ಅವರ ಪರವಾಗಿಯಾ ಅಥವಾ ಗೋಡ್ಸೆ ಅವರ ವಿರುದ್ಧವಾಗಿಯಾ? ಗೋಡ್ಸೆ ಅನ್ನುವಂತ ಪದ ಬಂದ ತಕ್ಷಣಕ್ಕೇನೆ ಬಿಜೆಪಿ ಎಚ್ಚರ ಆಗ್ಬಿಡುತ್ತೆ ಅಥವಾ ಬಿಜೆಪಿ ಎದ್ದು ನಿಲ್ಲುತ್ತೆ. ಗೋಡ್ಸೆ ಪರವಾಗಿ ಮಾತನಾಡದೆ ಹೋದ್ರು ಕೂಡ, ಗೋಡ್ಸೆ ಅವರನ್ನ ದೊಡ್ಡ ಮಟ್ಟದಲ್ಲಿ ಸಮರ್ಥನೆ ಮಾಡಿಕೊಳ್ಳದೆ ಹೋದ್ರು ಕೂಡ, ಗೋಡ್ಸೆ ಅವರ ದೇಶಭಕ್ತಿ ಬಗ್ಗೆ, ಗೋಡ್ಸೆ ಅವರ ಈ ಪರಾಕ್ರಮದ ಬಗ್ಗೆ ಮಾತನಾಡ್ತಾರೆ ಬಿಜೆಪಿ. ಇವತ್ತು ಕೂಡ ಅದೇ ಸ್ಟ್ಯಾಂಡ್ ಬಿಜೆಪಿಯದ್ದು ಅಲ್ಲ. ನೋಡಿ, ನಾವು ವೆರಿ ಕ್ಲಿಯರ್, ಗೋಡ್ಸೆ ವಿಚಾರದಲ್ಲಿ ಅವ್ರು ಮಾಡಿದ ತಪ್ಪು, ಆಸ್ ಸಿಂಪಲ್ ಆಸ್ ದಟ್. ಆಯ್ತಲ್ಲ, ಅವ್ರಿಗೂ ಭಾರತೀಯ ಜನತಾ ಪಕ್ಷಕ್ಕೂ ಜನಸಂಘಕ್ಕೂ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘಕ್ಕೂ ಯಾವುದೇ ಸಂಬಂಧ ಇಲ್ಲ, ಅದೆಲ್ಲರಿಗೂ ಗೊತ್ತಿರುವಂತದ್ದೇ. ಅವ್ರು 1930ರಲ್ಲೇನೆ ಅವರ ಒಂದು ಮಿಲಿಟೆಂಟ್ ಮನಸ್ಥಿತಿ ಅದನ್ನೆಲ್ಲ ನೋಡಿ ಅವತ್ತೇನೆ ಬೇಡಪ್ಪ, ಇವ್ರ ಸವಾಸನೆ ಬೇಡ, ಇವ್ರ ಸಂಬಂಧನೇ ಬೇಡ ಅಂತ ಅವ್ರು ಸುಮಾರು ವರ್ಷಗಳ ಹಿಂದೆನೇನೆ ಅವ್ರು ಹೋಗ್ಬಿಟ್ಟಿರ್ತಾರೆ. ಅವ್ರು ಗೊತ್ತಾಯ್ತಲ್ಲ, ಅದಕ್ಕೂ ಬಿಜೆಪಿಗೆ ಯಾವುದೇ ಸಂಬಂಧನೇ ಇಲ್ಲ. ಬಟ್ ಇಲ್ಲಿ ಸಮಸ್ಯೆ ಇರೋದು ಕಾಂಗ್ರೆಸ್ ಪಕ್ಷ ಪ್ರತಿ ಬಾರಿನೂ ಅಷ್ಟೇ, ಬೇರೆ ಏನು ಸಿಗೋದಿಲ್ಲ ಅಂತ ಹೇಳಿ ರಾಜಕೀಯವಾಗಿ ಒಂದು ಅಟ್ಯಾಕ್ ಮಾಡ್ಬೇಕಾದ್ರೆ ನಮ್ಮ ಪಕ್ಷದ ಮೇಲೆ ಅವ್ರು ಈಗಾಗಲೇ ರಾಜಕೀಯವಾಗಿ ದಿವಾಳಿ ಆಗ್ಬಿಟ್ಟಿದ್ದಾರೆ. ಸೊ ಗೋಡ್ಸೆ ವಿಚಾರನ ತಗೊಂಡ್ಬರೋದು ಮತ್ತಿನ್ನೇನು ಇಲ್ಲ ಅವ್ರಿಗೆ, ಈಗ್ಲಿಂದ ಅಲ್ಲ, ನಿಮ್ಗೆ ಆಗ್ಲಿಂದಾನೇ ತಗೊಳ್ಳಿ ನೀವು. ಅನ್ನೆಸರಿ 48ರಲ್ಲೂ ಅಷ್ಟೇ ಮಹಾತ್ಮ ಗಾಂಧಿ ಅವ್ರ ಹತ್ಯೆ ಆದಾಗ RSS ನ 16 ತಿಂಗಳು 16 ತಿಂಗಳಲ್ಲಿ ಏನೇ ಒಂದು ಸಣ್ಣ ಪ್ರೂಫ್, ಒಂದು ಎವಿಡೆನ್ಸ್ ಕೊಡ್ಲಿಕ್ಕೂ ಆಗೋದಿಲ್ಲ. ನೀವು ತೆಗೆದು ನೋಡಿ, ಚಾರ್ಜ್ ಶೀಟ್ ಅಲ್ಲೂ ಅಷ್ಟೇ ಪೊಲೀಸರು ಫೈಲ್ ಮಾಡ್ರಲ್ಲಿ ಎಲ್ಲೂ RSS ಅನ್ನು ಹೆಸರೇ ಇಲ್ಲ, ಅಥವಾ ಜನಸಂಘ ಏನೇ ಆಗ್ಲಿ ಪ್ರತಿಯೊಂದು ಏನು ಇಲ್ವೇ ಇಲ್ಲ. ಅದರಲ್ಲಿ ಅನ್ನೆಸೆಸರಿ ಸುಮ್ಮನೆ ಗೋಡ್ಸ್ನ ಡ್ರ್ಯಾಗ್ ಮಾಡ್ಕೊಂಡ್ ಬರೋದು, ಅದನ್ನ ನಮ್ಮ ಪಕ್ಷಕ್ಕೆ ಲಿಂಕ್ ಮಾಡೋದು, RSS ಗೆ ಲಿಂಕ್ ಮಾಡೋದು, ಈ ರೀತಿಯ ಕೃತ್ಯಗಳನ್ನ ಕಾಂಗ್ರೆಸ್ ಆಗ್ಲಿಂದ ಮಾಡ್ಕೊಂಡ್ ಬಂದಿದೆ. ಈಗ 16 ತಿಂಗಳಲ್ಲಿ ಇನ್ಫ್ಯಾಕ್ಟ್ RSS ನ ಸರಸಂಘ ಚಾಲಕರು 3-4 ಬಾರಿ ಪತ್ರಗಳನ್ನ ಬರೆದ್ರು ಸಹ ನೆಹರು ಅವ್ರಿಗೆ ಅಥವಾ ಪಟೇಲ್ ಅವ್ರಿಗೆ, ಅವ್ರು ನೆಹರು ರಿಪ್ಲೈ ಮಾಡೋದಿಲ್ಲ. ರಿಪ್ಲೈ ಮಾಡೋದೇ ಇಲ್ಲ. ಅವ್ರ ಮೈಂಡ್ ಸೆಟ್ ಯಾವ ರೀತಿ ಇರುತ್ತೆ ಆಗ ಅಂತ ಹೇಳಿದ್ರೆ, ನೀವು ಇದು ಕಾಂಗ್ರೆಸ್ ನ ರೋಲ್, ಇದಕ್ಕೆ ನೀವು ಅಡಾಪ್ಟ್ ಆಗ್ಬೇಕು ಅಥವಾ ನೀವು ಕಾಂಗ್ರೆಸ್ಗೆ ಸೇರ್ಕೊಬೇಕು, ಆಗ್ಲೇ ನಿಮ್ ಬ್ಯಾನ್ ನ ಲಿಫ್ಟ್ ಮಾಡೋದು, ಈ ರೀತಿಯ ಒಂದು ಹೆದರಿಕೆಗಳನ್ನ ಹಾಕ್ತಾರೆ. ಸೊ 16 ತಿಂಗಳು ಕಳೆದ್ರೂ ಸಹ ಅವರು ಏನೂ ಮಾಡ್ಲಿಕ್ಕಾಗಲ್ಲ, ಯಾವುದೇ ಒಂದು ಎವಿಡೆನ್ಸ್ ಕೊಡ್ಲಿಕ್ಕೂ ಆಗೋದಿಲ್ಲ ಅಂತ ಹೇಳಿ ಕೊನೆಗೆ ಜನರಲ್ಲೇನೆ ಆ ಭಾವನೆ ಮೂಡಕ್ ಶುರುವಾದಾಗ ಆಗ ಬ್ಯಾನ್ ನ ಲಿಫ್ಟ್ ಮಾಡ್ತಾರೆ. ಇದು ಕಾಂಗ್ರೆಸ್ ನ ಇದು ಇವತ್ತಿಂದ ಆಟ ಅಲ್ಲ. ಅದು ತಿರ್ಗಾ 75ರಲ್ಲಿ ತಗೊಳ್ಳಿ, ಎಮರ್ಜೆನ್ಸಿ ಸಮಯದಲ್ಲೂ ಅಷ್ಟೇ ಇದೇ ರೀತಿ ಮಾಡಿದ್ರು. ಈಗ ಪ್ರಖರವಾದಂತಹ ಹಿಂದುತ್ವವಾದಿಗಳು ಹಿಂದೂ ರಾಷ್ಟ್ರ ಆಗ್ಬೇಕು ಅನ್ನುವಂತಹ ಮನಸ್ಥಿತಿ ಅಥವಾ ಆ ವಾದವನ್ನು ನೀಡುವಂತವರು ಹಲವು ಸಂದರ್ಭದಲ್ಲಿ ಗೋಡ್ಸೆಯನ್ನ ವೈಭವೀಕರಿಸುವಂತ ಪ್ರಯತ್ನಗಳಾಗಿದೆ. ನಮ್ಮ ರಾಜ್ಯದಲ್ಲೂ ಕೂಡ ಬಹಳಷ್ಟು ಸಂದರ್ಭದಲ್ಲಿ ಅದಾಯ್ತು. ಕೆಲವೊಂದ್ ಕಡೆ ಒಂದು ರಸ್ತೆಗೆ ಗೋಡ್ಸೆ ಅಂತ ಹೇಳಿ ಹೆಸರಿಟ್ಟಂತದ್ದನ್ನು ಕೂಡ ನಾವು ಗಮನಿಸಿದ್ವಿ. ಅಂತ ಸಂಗತಿಗಳಾದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಅದನ್ನ ವಿರೋಧಿಸುವಂತ ರೀತಿಯಾಗಿ ಬಿಜೆಪಿ ಯಾಕೆ ವಿರೋಧಿಸಲ್ಲ? ಹಾಗಾಗಿ ಬಿಜೆಪಿಯ ಸ್ಟ್ಯಾಂಡ್ ಏನು ಗೋಡ್ಸೆ ವಿಚಾರದಲ್ಲಿ? ವೆರಿ ಕ್ಲಿಯರ್, ಅದನ್ನ ವಿರೋಧಿಸೋದೇ ತಪ್ಪು.
ಆಸ್ ಸಿಂಪಲ್ ಆಸ್ ದಟ್. ಐ ಆಮ್ ವೆರಿ ಕ್ಲಿಯರ್. ತಪ್ಪದು, ಆ ಥರ ಮಾಡಬಾರ್ದು ಅಷ್ಟೇ. ಗೋಡ್ಸೆ ಒಬ್ಬ ಗಾಂಧಿಯನ್ನ ಕೊಂದ ಅಂತ ಹೇಳಿ ಗೊತ್ತಿರೋ ವಿಷಯ. ಅವ್ರಿಗೆ ಜೈಲಾಯ್ತು, ಪ್ರತಿಯೊಂದು ಆಯ್ತು, ಮುಗೀತು ಎಲ್ಲಾನು ಕತೆ. ಸೊ ಅದಕ್ಕೂ ಭಾರತೀಯ ಜನತಾ ಪಕ್ಷಕ್ಕೂ ಯಾವುದೇ ಸಂಬಂಧ ಇಲ್ಲ. ಅದನ್ನ ವಿರೋಧ ಮಾಡ್ಕೊಂಡೇ ಬಂದಿದೀವಿ ನಾವು. ಯಾರೋ ಸಂಘಟನೆಗಳು ಗೋಡ್ಸೆಯನ್ನ ಆರಾಧಿಸ್ತಾರೆ, ಅವರೇನೋ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೂ ಭಾರತೀಯ ಜನತಾ ಪಕ್ಷಕ್ಕೂ ನಿಜವಾಗ್ಲೂ ಯಾವುದೇ ಸಂಬಂಧ ಇಲ್ಲ. ಅರ್ಥ ಆಯ್ತಲ್ಲ? ಮಹಾತ್ಮ ಗಾಂಧಿ ವಿಚಾರದಲ್ಲಿ ಇನ್ನು ಮೂವಿ ಬರಲಿ ಇರಿ, ಇನ್ನು ಟ್ರೈಲರ್ ಅದು ಗೋಡ್ಸೆ ಜೊತೆಗೆ ಅವತ್ತು ಈ ರೀತಿ ಅಂತ ಒಂದು ಪಿತೂರಿ ಹೆಣದಂತ ಆ ಟೀಮ್ ನಲ್ಲಿದ್ದಂತ ವೀರ್ ಸಾವರ್ಕರ್ ಅವರನ್ನ ಬಿಜೆಪಿ ಇಲ್ಲಿ ಆರಾಧಿಸುತ್ತೆ. ಒಬ್ಬ ಅಕ್ಯೂಸ್ಡ್ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನುವಂಥದ್ದನ್ನ ವಿರೋಧ ಪಕ್ಷ ನಾಯಕರುಗಳು ಬಹಳ ಸಂದರ್ಭದಲ್ಲಿ ಹೇಳ್ತಾ ಇರ್ತಾರೆ. ನೋಡಿ, ಅವ್ರನ್ನ ಅಕ್ಯೂಸ್ಡ್ ಮಾಡಿದವ್ರು ಯಾರು, ಅವ್ರನ್ನ ಸೇರಿಸಿದ್ರು, ಕೊನೆ ಕೋರ್ಟ್ ಏನ್ ಹೇಳ್ತು? ಅವ್ರು ನಿರಪರಾಧಿ ಅಂತ ಪ್ರೂವ್ ಆಯ್ತು ತಾನೆ. ಸೊ ಇದೇ ಕಾಂಗ್ರೆಸ್ ಪಕ್ಷ ಆಗ್ಲಿಂದಾನು ಮಾಡ್ಕೊಂಡ್ ಬಂದಿದೆ. ಸಾವರ್ಕರ್ ವಿಚಾರದಲ್ಲಿ ಅವರ ಇತಿಹಾಸದಲ್ಲಿ ಪಟ್ಟಂತ ಕಷ್ಟಗಳು, ಸ್ವಾತಂತ್ರ್ಯ ಹೋರಾಟಕ್ಕೆ ಅವರು ಏನ್ ಹೇಳ್ತಾರೆ ತಗೊಂಡಂತ ಒಂದು ದಿಟ್ಟ ಕ್ರಮಗಳು ಅಥವಾ ಅವರ ಒಂದು ಸೇವೆ ಎಲ್ಲ ಇದೆಲ್ಲ ಅದನ್ನೆಲ್ಲ ಮುಚ್ಚಿಟ್ಟು ಕೇವಲ ನೆಹರೂನ ವೈಭವೀಕರಣಗೊಳಿಸೋದಕ್ಕೋಸ್ಕರ ಸಾವರ್ಕರ್ನ ಆ ರೀತಿ ತೋರಿಸಿತ್ತು. ಸಾವರ್ಕರ್ ಆ ಕೇಸ್ನಲ್ಲಿ ಅಕ್ಯೂಟ್ ಆಗಿ ಬಂದಿದ್ದಾರೆ. ಸೊ ಆದ್ರಿಂದ ಅವರು ನಿಜವಾಗ್ಲೂ ಅಪ್ರತಿಮ ಸ್ವಾತಂತ್ರ್ಯ ವೀರರೇ. ಮಾತನಾಡ್ತೀನಿ ನಿಮ್ ಜೊತೆಗೆ. ಇಲ್ಲಿ ಒಂದು ವಿಚಾರ ಪ್ರಸ್ತಾಪ ಮಾಡಬೇಕು. ಬಿಬಿಸಿ ಹೊರತಂದಂತ ಒಂದು ಸಾಕ್ಷ್ಯಚಿತ್ರ ವಿಚಾರವಾಗಿ ಪ್ರಧಾನಿಗೆ ಅದು ಬಹಳ ಕಳಂಕ ತರ್ತಾ ಇದೆ ಅನ್ನುವಂತ ಕಾರಣಕ್ಕಾಗಿ ಆ ಸಾಕ್ಷ್ಯಚಿತ್ರವನ್ನ ಬ್ಯಾನ್ ಮಾಡುವಂತಹ ಸರ್ಕಾರ ಇಲ್ಲಿ ಗಾಂಧೀಜಿ ವಿಚಾರವನ್ನ ಪ್ರಸ್ತಾಪ ಮಾಡಿ ಬಹಳ ಸೂಕ್ಷ್ಮವಾದಂತ ವಿಚಾರ, ರಾಷ್ಟ್ರಪಿತ. ಸೊ ಆತನ ಚಿಂತನೆಗಳನ್ನ ಇಲ್ಲಿ ವಿರೋಧಿಸುವಂತಹ ವಿಚಾರವಾಗಿ ಹೆಚ್ಚಿನ ಹೈಪ್ ಸಿಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ಏನು ಬರುವಂತ ಸಿನಿಮಾದ ಬಗ್ಗೆ ಯಾಕೆ ಕ್ರಮ ಇಲ್ಲ ಹಾಗಾದ್ರೆ ಸರ್ಕಾರದ ಏನ್ ಸ್ಟ್ಯಾಂಡ್? ಅವ್ರ ಮಾನಸಿಕತೆನೂ ಅದೇ ಅಲ್ವಾ? ಕೊಲ್ಲುವ ಮಾನಸಿಕತೆ ಇವತ್ತಿಗೂ ಇದೆ. RSS ಹೇಳ್ಕೊಡೋದೇನು? ಇವ್ರ ಕೈಯಲ್ಲಿ ಲಾಠಿ ಕೊಡೋದು ಯಾಕೆ? ಎಮರ್ಜೆನ್ಸಿ ಸ್ಪೆಷಲ್ ಪವರ್ಸ್ ಅನ್ನ ಯೂಸ್ ಮಾಡಿ 2002 ರೈಟ್ಸ್ ಮೇಲೆ ನಡೆದಿರೋ ಒಂದು ಡಾಕ್ಯುಮೆಂಟ್ರಿಯನ್ನ ಇಡೀ ದೇಶದಲ್ಲಿ ಬ್ಯಾನ್ ಮಾಡ್ತಾರೆ. ಇವತ್ತು ರಾಷ್ಟ್ರಪಿತ ಮಹಾತ್ಮ ಗಾಂಧಿಯನ್ನ ಕೇವಲವಾಗಿ ಮಾತಾಡಿ, ಏಕವಚನದಲ್ಲಿ ಮಾತಾಡಿ ಅವರನ್ನ ವಿಲನನ್ನಾಗಿ ತೋರಿಸ್ಕೊಂಡು ಆ ಚಲನಚಿತ್ರವನ್ನ ಇವರು ಬ್ಯಾನ್ ಮಾಡಲ್ವಾ? ಯಾಕೆ? ಇವರೇನು ಗೋಡ್ಸೆ ಐಡಿಯಾಲಜಿ ನೋಡಿ, ಇವ್ರು MP ಓಪನ್ ಆಗಿ ಹೇಳಿದ್ದಾರೆ. ಇದೊಂದು ರೀತಿ ಡಬಲ್ ಸ್ಟ್ಯಾಂಡ್ ಅಂತ ಜನರಿಗೆ ಅನ್ಸ್ತಾ ಇರುವಂತ ಸಂದರ್ಭ ಯಾಕಿದು? ಗಾಂಧಿ ವಿಚಾರವಾಗಿ ಅಷ್ಟೊಂದು ಕೆಲವೊಂದು ಪದಗಳನ್ನ ಬಳಸಿರೋದು ಇದೆಲ್ಲ ಬಹಳ ಮಂದಿಗೆ ಬೇಸರ ತರ್ತಾ ಇರುವಂತ ಸಂಗತಿ. ಬಿಬಿಸಿ ಸಾಕ್ಷ್ಯಚಿತ್ರದ ವಿಚಾರವಾಗಿ ಸರ್ಕಾರ ತೆಗೆದುಕೊಂಡಿರುವಂತ ಸ್ಟ್ಯಾಂಡ್ ಈ ಸಿನಿಮಾದ ಬಗ್ಗೆ ಯಾಕಿಲ್ಲ ಹಾಗಾದ್ರೆ? ನೋಡಿ, ಬಿಬಿಸಿ ವಿಚಾರವಾಗ್ಲೂ ಅಷ್ಟೇನೆ ಐ ಥಿಂಕ್ 3-4 ದಿವಸ ಆದ್ಮೇಲೆ ಸ್ಟ್ಯಾಂಡ್ ತಗೊಂಡಿದ್ದು. ಈ ಟ್ರೈಲರ್ ಬಂದು ಐ ಥಿಂಕ್ ಹಾರ್ಡ್ಲಿ 3 days ಏನೋ ಆಗಿದೆ. ಜಾಸ್ತಿ ನನಗೆ ಎಕ್ಸಾಕ್ಟ್ ಡೇಟ್ ಗೊತ್ತಿಲ್ಲ. ಸೊ ಈ ವಿಚಾರದಲ್ಲೂ ಅಷ್ಟೇ ಸರ್ಕಾರ ಖಂಡಿತವಾಗೂ ಅದ್ರ ಸ್ಟ್ಯಾಂಡ್ ತಗೊಳುತ್ತೆ. ಇಲ್ಲ, ಬರೀ ಒಂದು ಮಾತು ನಾನು ಕೇಳಕ್ ಇಷ್ಟಪಡ್ತೀನಿ. ನೀವು ಗಾಂಧಿಯವರನ್ನ ನಂಬ್ತೀರಾ? ಇಲ್ಲ, ಅಷ್ಟೊಂದು ಮಾತು. ಗಾಂಧಿಯನ್ನ ನಿಜವಾಗ ನಂಬೋರು ನಾವೇನೇನೆ. ನಕಲಿ ಗಾಂಧಿಗಳ ಗಾಂಧಿ ಹೆಸರಿಟ್ಕೊಂಡು ನಕಲಿ ಗಾಂಧಿ ವಿಚಾರದಲ್ಲಿ ಮಹಾತ್ಮ ಗಾಂಧಿ ಅವರ ಹೆಸರಿಗೆ ಧಕ್ಕೆ ತಂದಿರೋರು ಕಾಂಗ್ರೆಸ್ನವರು. ಅರ್ಥ ಆಯ್ತಲ್ವಾ? ಅದನ್ನ ತಿಳ್ಕೊಳ್ಳಿ. ನಿಮ್ ಜೊತೆ ಚರ್ಚೆನ ಮಾಡ್ತಾ ಹೋಗ್ತಾರೆ. ನಮ್ಮ ಜೊತೆಗೆ ಚಿಂತಕರಾಗಿರುವಂತಹ ಚಕ್ರವರ್ತಿ ಸೂಲಿಬೆಲೆ ಅವರು ಕೂಡ ಜಾಯ್ನ್ ಆಗ್ತಾರೆ. ಹಾಗೆ ನಿಖೇತ್ ರಾಜ್ ಮೌರ್ಯ ಕೂಡ ಜಾಯ್ನ್ ಆಗ್ತಾರೆ. ಜೊತೆ ಚರ್ಚೆನ ಮುಂದುವರಿಸ್ತೀವಿ. ಚಕ್ರವರ್ತಿ ಸೂಲಿಬೆಲೆ ಅವರೇ, ಇಲ್ಲಿ ಗೋಡ್ಸೆ ಅವರ ವಿಚಾರ ಬಂದಂತ ಸಂದರ್ಭದಲ್ಲಿ ಹಿಂದೂ ರಾಷ್ಟ್ರದ ಕಲ್ಪನೆಯ ವಿಚಾರವೂ ಕೂಡ ಬರುತ್ತೆ, ಭಗವಾ ಧ್ವಜ ಹಾರಿಸ್ತೀವಿ ಎನ್ನುವಂತ ಮಾತು ಕೂಡ ಬರುತ್ತೆ, ಅಖಂಡ ಭಾರತ, ಅಖಂಡ ಹಿಂದೂ ರಾಷ್ಟ್ರ ಅನ್ನುವಂತ ಪದ ಕೂಡ ಬಳಕೆಯಾಗುತ್ತೆ. ಗೋಡ್ಸೆ ಅವರು ಕೊಂದಿದ್ದು ತಪ್ಪು ಅನ್ನುವ ಮಾತಿನ ವಿಚಾರದಲ್ಲೇ ಅಥವಾ ತಪ್ಪು ಅಂತ ಹೇಳುವಂತ ಕೆಲವೊಂದಷ್ಟು ಜನ ಗೋಡ್ಸೆ ಅವರ ವಿಚಾರಧಾರೆ ಸರಿ ಇತ್ತು ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಹೋಗ್ತಾರೆ. ತಮ್ಮ ನಿಲುವೇನು ಅಂತ ಗೋಡ್ಸೆ ಹಾಗೇನೆ ಗಾಂಧಿ ನಡುವೆ ನಡೆದಂತ ಮಾತು ಅಥವಾ ಗೋಡ್ಸೆ ಗಾಂಧಿಯನ್ನ ಗೊಂದಂತ ರೀತಿ ವಿಚಾರದಲ್ಲಿ ಸೂಲಿಬೆಲೆ ಅವರೇ? ಒಂದು, ನಾನು ಯಾವ ಕಾರಣಕ್ಕೂ ಗೋಡ್ಸೆಯವರನ್ನು ಸಮರ್ಥಿಸೋದೇ ಇಲ್ಲ. ಗೋಡ್ಸೆ ಮಾಡಿರೋ ಕೆಲಸ ಅಪ್ಪಟವಾಗಿ ಅದು ತಪ್ಪು ಅಂತ ನಾನು ಹೇಳುವಂಥವನು. ಯಾಕೆಂತಂದರೆ ಮಹಾತ್ಮ ಗಾಂಧೀಜಿ ಬರೀ ಭಾರತಕ್ಕಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಆದರ್ಶವಾಗಿ ನಿಲ್ಲಬಲ್ಲಂಥ ಒಬ್ಬ ವ್ಯಕ್ತಿಯಾಗಿದ್ದರು. ನೀವು ಮಹಾತ್ಮ ಗಾಂಧೀಜಿಯವರನ್ನು ಸಂತ ಅಂತ ಒಪ್ಕೊಳ್ದೇ ಇರ್ಬೋದು, ನೀವು ಮಹಾತ್ಮ ಗಾಂಧೀಜಿಯನ್ನು ಮಹಾತ್ಮ ಅಂತಲೂ ಒಪ್ಕೊಳ್ದೇ ಇರ್ಬೋದು, ಅದು ನಿಮಗೆ ಬಿಟ್ಟಿರುವಂಥ ವಿಚಾರ. ಬಟ್ ನನಗನ್ಸೋದು ಒಬ್ಬ ಮಹಾ ವ್ಯಕ್ತಿಯನ್ನು ಇಡೀ ಜಗತ್ತು ಆ ಶತಮಾನದಲ್ಲಿ, ಐನ್ಸ್ಟೀನ್ ಹೇಳ್ತಾರಲ್ಲ, ಮುಂದೊಂದು ಕಾಲಮಾನದಲ್ಲಿ ಈ ಥರದ ಒಬ್ಬ ವ್ಯಕ್ತಿ ರಕ್ತ ಮಾಂಸಗಳಿಂದ ಕೂಡಿ ಜಗತ್ತಿನ ಮೇಲೆ ನಡೆದಾಡಿದ್ದ ಅನ್ನೋದನ್ನೇ ಜನ ನಂಬದೇ ಇರುವಂಥ ಸ್ಥಿತಿ ಬರಬಹುದು. ಆ ಥರದ ವ್ಯಕ್ತಿತ್ವ ಮಹಾತ್ಮ ಗಾಂಧೀಜಿಯವರದ್ದು ಅಂತ ಏನು ಹೇಳ್ತಾರಲ್ಲ, ಆ ವ್ಯಕ್ತಿತ್ವ ಉಳ್ಳಂಥ ಮಹಾತ್ಮರನ್ನು ಗೋಡ್ಸೆ ಕೊಂದಿದ್ದು ತಪ್ಪು ಅನ್ನೋದನ್ನು ನಾನು ತುಂಬ ಸ್ಪಷ್ಟವಾಗಿ ಒಪ್ತೇನೆ. ಆದರೆ ಎರಡನೇದೊಂದು ಪ್ರಶ್ನೆ ಇದೆಯಲ್ಲ, ನೀವು ಮಹಾತ್ಮ ಗಾಂಧೀಜಿ ಪ್ರಶ್ನಾತೀತರ? ಖಂಡಿತವಾಗಿಯೂ ಅಲ್ಲ. ಯಾಕೆಂತಂದರೆ ಯಾವಾಗ ವೆನ್ ಯು ಆರ್ ಇನ್ವಾಲ್ವ್ಡ್ ಇನ್ ಮಚ್ ಆಫ್ ದಿ ಪೊಲಿಟಿಕ್ಸ್, ಅದರಲ್ಲೂ 1947 ಆಸ್ಪಾಸಿನ ಹೊತ್ತಿನಲ್ಲಿ ಭಾರತದ ಸ್ವಾತಂತ್ರ್ಯ
ಸ್ವಾತಂತ್ರ್ಯದ ವಿಚಾರ ಬಂದಾಗ, ಮುಸ್ಲಿಂ ತುಷ್ಟೀಕರಣದ ವಿಚಾರ ಬಂದಾಗ, ದೇಶ ವಿಭಜನೆಯ ಪ್ರಶ್ನೆ ಬಂದಾಗ ಮಹಾತ್ಮ ಗಾಂಧೀಜಿಯವರ ನಿಜವಾದ ರೋಲ್ ಏನಿತ್ತು ಅನ್ನುವಂಥ ಪ್ರಶ್ನೆಯನ್ನ ಪ್ರತಿಯೊಬ್ಬರು ಮಾಡ್ತಾರೆ. ನನ್ಗನ್ಸೋದು ಈ ಪ್ರಶ್ನೆಯನ್ನ ಪ್ರತಿಯೊಬ್ಬರು ಕೇಳ್ಕೊಳ್ತಾರೆ. ಆ ಪ್ರಶ್ನೆಯನ್ನ ಕೇಳೋದೇ ತಪ್ಪು ಅಂತ ಯಾರಾದರೂ ಹೇಳಿದಾಗ ಅದನ್ನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ಗನ್ಸುತ್ತೆ. ಹೀಗಾಗಿ ಗೋಡ್ಸೆ ಕೇಳಿರುವಂಥ ಪ್ರಶ್ನೆಗಳು ಖಂಡಿತವಾಗಿಯೂ ವ್ಯಾಲಿಡ್ ಆಗಿರುವಂಥ ಪ್ರಶ್ನೆಗಳು. ಆ ಪ್ರಶ್ನೆಗಳಿಗೆ ಮಹಾತ್ಮ ಗಾಂಧೀಜಿಯವರ ಬದುಕಿನಲ್ಲಿ ಉತ್ತರ ಸಿಗುತ್ತೆ. ನೀವು ಪ್ರಶ್ನೆನೇ ಕೇಳಬಾರದು ಅಂತ ಹೇಳುವಂತಿಲ್ಲ. ಆದರೆ ಗೋಡ್ಸೆ ಆ ಧಾವಂತದಲ್ಲಿ ಕೊಲೆ ಮಾಡಿದ್ದು ಸರಿನಾ ಅಂತ ಕೇಳಿದ್ರೆ ನಾನು ಖಂಡಿತವಾಗಿಯೂ ಗೋಡ್ಸೆ ಮಾಡಿರುವಂತಹ ಕೊಲೆಯನ್ನ ಒಪ್ಪೋದಿಲ್ಲ ಮತ್ತು ಗೋಡ್ಸೆಯ ಆ ವಿಚಾರಧಾರೆಯನ್ನ, ಕೊಲೆಯ ವಿಚಾರಧಾರೆಯನ್ನ ನಾನು ಒಪ್ಕೊಳ್ಳಲ್ಲ. ಒಂದು ವಿಚಾರ ಸುಲೇಬಲ್ ಅವರು, ಇಲ್ಲಿ ತಾವು ಹೇಳ್ತಾ ಇದ್ರೆ ಗಾಂಧೀಜಿಯವರು ಪ್ರಶ್ನಾತೀತರ ಅಥವಾ ಗಾಂಧೀಜಿಯವರ ವ್ಯಕ್ತಿತ್ವ ಅಥವಾ ಗಾಂಧೀಜಿಯವರ ವಿಚಾರಧಾರೆ ಪ್ರಶ್ನಾತೀತ ಅನ್ನುವಂಥ ಮಾತನ್ನು ಕೇಳ್ತಾ ಇದ್ರಿ. ಗೋಡ್ಸೆ ಅವರು ಪದೇ ಪದೇ ಹೇಳ್ತಾ ಇದ್ರು ಅಖಂಡ ಹಿಂದೂ ರಾಷ್ಟ್ರದ ಕಲ್ಪನೆಯನ್ನ ನಾವು ಕಾಣ್ತಾ ಇದ್ದೀವಿ, ಅಖಂಡ ಭಾರತದ ಕಲ್ಪನೆಯನ್ನ ಕಾಣ್ತಾ ಇದ್ದೀವಿ. ಹಿಂದೂಗಳನ್ನ ವಿರೋಧಿಸಿದಂಥವ್ರು, ಹಿಂದೂ ವಿರೋಧಿಯಾಗಿದ್ದಂಥವ್ರು ಗಾಂಧೀಜಿ ಅನ್ನುವಂಥ ಮಾತು ಬರುತ್ತೆ. ಅದರ ಜೊತೆಗೇನೆ ಮುಸ್ಲಿಮರ ಎದುರು ಮಂಡಿಯೂರಿ ಕೂತ್ಕೊಳ್ಬೇಕು ಹಿಂದೂಗಳು, ಅಷ್ಟರ ಮಟ್ಟಿಗೆ ತಂದು ನಿಲ್ಲಿಸಿದ್ರು. ಪಾಕಿಸ್ತಾನದ ಪರ ಅನ್ನುವಂಥ ಮಾತನ್ನು ಕೂಡ ಗೋಡ್ಸೆ ಆಡಿದ್ರು ಅನ್ನುವಂಥ ವಿಚಾರ ಇದೆ. ಆ ಬಗ್ಗೆ ತಮ್ಮ ನಿಲುವು? ಒಂದು ಫಸ್ಟ್ ಆಫ್ ಆಲ್ ಗಾಂಧೀಜಿಯವರು ಮಾಡಿರುವಂಥ ಖಿಲಾಫತ್ ಅಥವಾ ಇಡೀ ಕಾಂಗ್ರೆಸ್ಸಿಗೆ ನಾನು ಈ ಶ್ರೇಯವನ್ನು ಕೊಡಲಿಕ್ಕೆ ಇಚ್ಛೆಪಡ್ತೀನಿ. ಖಿಲಾಫತ್ ಆಂದೋಲನಕ್ಕೆ ಭಾರತ ಸಪೋರ್ಟ್ ಮಾಡುವಂಥ ಅಗತ್ಯವೇ ಇರಲಿಲ್ಲ. ಭಾರತದ ಮುಸಲ್ಮಾನರು ಕೂಡ ಏನು ಖಲೀಫಾನನ್ನು ನಮ್ಮ ಗಾಡ್ ಅಂತ ಹೇಳಿ ಒಪ್ಪಿಕೊಳ್ಳುವಂಥ ಪರಿಸ್ಥಿತಿ ಏನಿರಲಿಲ್ಲ. ನಮ್ಮ ಸರ್ವಸ್ವ ಅವನೇ ಅಂತ ಹೇಳುವಂಥ ಒಪ್ಪಿಕೊಳ್ಳುವಂಥ ಸ್ಥಿತಿ ಇರಲಿಲ್ಲ. ಆದರೆ ಗಾಂಧೀಜಿ ಏಕಾಕಿ ಖಿಲಾಫತ್ ಮೂವ್ಮೆಂಟ್ಗೆ ಕೊಟ್ಟಂಥ ಒಂದು ಬೆಂಬಲ ಇದೆಯಲ್ಲ, ಅದರ ಕಾರಣಕ್ಕೋಸ್ಕರ ಈ ದೇಶದಲ್ಲಿ ಪ್ರತ್ಯೇಕತಾವಾದದ ಬೀಜವನ್ನು ಬಿತ್ತಲಾಯಿತು ಅಂತ ಯಾವಾಗಲೂ ಭಾವಿಸ್ತೀನಿ. ಇನ್ಫ್ಯಾಕ್ಟ್ ಮೊಹಮ್ಮದ್ ಅಲಿ ಜಿನ್ನಾ ಕೂಡ ಈ ತರದ ಚಿಂತನೆಗಳನ್ನು ವಿರೋಧಿಸಿದವರು. ಮೊಹಮ್ಮದ್ ಅಲಿ ಜಿನ್ನಾ ಯಾವತ್ತೂ ಕಟ್ಟರ್ ಮುಸ್ಲಿಂ ಆಗೇ ಇರಲಿಲ್ಲ. ಆತ ಏನೇನು ಇಸ್ಲಾಂನಲ್ಲಿ ಏನೇನು ನಿಷಿದ್ಧವಾಗಿದೆಯೋ ಅವೆಲ್ಲವನ್ನೂ ಮಾಡ್ತಾ ಇದ್ದಂಥ ವ್ಯಕ್ತಿ. ಆದರೆ ಯಾವಾಗ ಮೊಹಮ್ಮದ್ ಅಲಿ ಜಿನ್ನಾ ತರದ ಪ್ರೋಗ್ರೆಸಿವ್ ಮುಸಲ್ಮಾನರಿಗೆ ಕಾಂಗ್ರೆಸ್ನಲ್ಲಿ ಬೆಲೆ ಇಲ್ಲ ಅಂತ ಗೊತ್ತಾಯಿತು, ಆಗ ಆತನಿಗೆ ಅನ್ನಿಸ್ತು ನಾನು ಪ್ರತ್ಯೇಕವಾಗಿರುವಂಥದ್ದನ್ನು ಮಾಡಲೇಬೇಕು ಮತ್ತು ಕಾಂಗ್ರೆಸ್ಸಿಗೆ ಎದುರಾಗಿ ನಿಲ್ಲೇಬೇಕು ಎನ್ನುವಂಥ ಸ್ಪಷ್ಟವಾಗಿರುವಂಥ ಪರಿಕಲ್ಪನೆ ಮಾಡಿಕೊಂಡಿದ್ದು. ಅಂದರೆ ಗಾಂಧೀಜಿಯವರ ಮೂಲ ಚಿಂತನೆಗಳಲ್ಲಿ ಒಂದು ಸ್ವಲ್ಪ ದೋಷ ಇತ್ತಲ್ಲ, ಆ ದೋಷದ ಕಾರಣಕ್ಕೋಸ್ಕರ ಮುಸ್ಲಿಂ ತುಷ್ಟೀಕರಣ ವ್ಯಾಪಕವಾಗಿ ಬೆಳೀತು. ಬಟ್ ಅಫ್ಕೋರ್ಸ್ ಐ ಅಗ್ರಿ, ಆವಾಗ ಬ್ರಿಟಿಷರು ಏನು ಮಾಡ್ತಿದ್ರು ಅಂತಂದ್ರೆ ಹಿಂದೂ ಮತ್ತು ಮುಸಲ್ಮಾನರ ನಡುವೆ ಕಂದಕವನ್ನು ತಂದು ಹಾಕಲಿಕ್ಕೆ ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದ್ರು. ಗಾಂಧೀಜಿ ಆ ಕಂದಕವನ್ನು ಮುಚ್ಚಲಿಕ್ಕೋಸ್ಕರ ಎಷ್ಟು ಅಗ್ರೆಸಿವ್ ಆಗಿ ಮುಂದಕ್ಕೆ ಹೋಗಬೇಕಾಗಿ ಬಂತು ಅಂತಂದ್ರೆ ಆ ಅಗ್ರೆಸಿವ್ನೆಸ್ ನಲ್ಲಿ ಹಿಂದೂ ಧರ್ಮವನ್ನ, ಯಾರು ಹಿಂದೂ ಧರ್ಮವನ್ನು ಪಾಲಿಸ್ತಾರೋ ಅದನ್ನು ಕಳ್ಕೊಳ್ಬೇಕಾಗಿ ಬಂತು. ಎಲ್ಲಿವರೆಗೂ ಒಬ್ಬ ಹಿಂದೂ ಹೇಡಿ ಇರ್ತಾನೋ ಅಲ್ಲಿವರೆಗೂ ಒಬ್ಬ ಮುಸ್ಲಿಂ ಗುಂಡ ಇರ್ತಾನೆ ಅನ್ನುವಂಥ ಮಾತಿರ್ಬೋದು. ಮತ್ತು ಮುಸಲ್ಮಾನರೇನಾದರೂ ರೇಪ್ ಮಾಡಲಿಕ್ಕೆ ಬಂದರೆ, ಆ ಗಂಡ್ಮಕ್ಳು ರೇಪ್ ಮಾಡಲಿಕ್ಕೆ ಬಂದರೆ ಹೆಣ್ಮಕ್ಳು ತಮ್ಮಂತ ಒಪ್ಪಿಸ್ಕೊಳ್ಬೇಕು ಅಂತ ಹೇಳುವಂಥ ಮಾತುಗಳಿರ್ಬೋದು. ಇವೆಲ್ಲವೂ ಕೂಡ ಹಿಂದೂಗಳನ್ನು ನಿರಂತರವಾಗಿ ಅವರ ವ್ಯಕ್ತಿತ್ವವನ್ನು ತೇಜೋವಧೆ ಮಾಡಿರುವಂಥದ್ದು ಅಂತ ನಾನು ಭಾವಿಸ್ತೀನಿ. ನಾನು ಅದೇ ಹೇಳ್ತೀನಲ್ಲ, ಗಾಂಧೀಜಿಯವರ ಈ ಕೆಲವು ವಿಚಾರಧಾರೆಗಳ ಮೇಲೆ ಪ್ರಶ್ನೆ ಯಾವಾಗಲೂ ಇದ್ದೇ ಇದೆ. ಆದರೆ ನಾಥೂರಾಮ್ ಗೋಡ್ಸೆಯನ್ನು ನಾನು ಖಂಡಿತವಾಗೂ ಒಪ್ಕೊಳ್ಳಲ್ಲ. ಓಕೆ ಓಕೆ ಚಕ್ರವರ್ತಿ ಸುಲೇಬಲ್ ಮಾತನಾಡ್ತೀವಿ ನಿಮ್ಮ ಜೊತೆಗೆ. ಹಾಗೆ ಪ್ರೇಮ್ ಶೇಖರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಪ್ರೇಮ್ ಶೇಖರ್ ಅವರೇ, ಒಂದು ಸಿನಿಮಾ ವಿಚಾರವಾಗಿ ಇಟ್ಕೊಂಡು ಈಗ ಮತ್ತೆ ಒಂದ್ ರೀತಿ ರಾಜಕೀಯ ಸಂಘರ್ಷ ನಡೀತಾ ಇರುವಂತದ್ದು, ಆ ಸಂದರ್ಭದ ವಿಚಾರಧಾರೆಗಳು ಏನೇನಿತ್ತು ಅನ್ನುವಂಥದ್ರ ಮೇಲೆನೆ ಗಾಂಧಿ ಸರಿನಾ ಗೋಡ್ಸೆ ಸರಿನಾ ಅನ್ನುವಂತ ಒಂದು ಚರ್ಚೆ ಶುರುವಾಗಿರುವಂತ ಸಂದರ್ಭ ಈಗ. ಮತ್ತೆ ಈ ಓವರ್ ಆಲ್ ಸನ್ನಿವೇಶವನ್ನ ನೀವು ಹೇಗೆ ಗಮನಿಸ್ತಾ ಇದ್ದೀರಾ ಪ್ರೇಮ್ ಶೇಖರ್ ಅವರೇ? ನಮಸ್ತೆ. ಹೇಳಿ ಸರ್. ನೋಡಿ, ಈ ಫಿಲ್ಮ್ ಇದೆಯಲ್ಲ, ಇದು ಬೇಸಿಕಲಿ ಒಂದು ಸೃಜನಶೀಲ ಕೃತಿಯ ಮೇಲೆ ಆಧಾರಿತವಾದಂತ ಒಂದು ಫಿಲ್ಮ್ ಇದು. ಅಸ್ಗರ್ ವಜಹತ್ ಅವರು ಬರೆದಿರುವಂತ ಗೋಡ್ಸೆ ಅಟ್ ದ ರೇಟ್ ಆಫ್ ಗಾಂಧಿ.com ಈ ಬುಕ್ ಮೇಲೆ, ಅಂದ್ರೆ ಈ ಕೃತಿನಲ್ಲಿ ಏನಾಗಿದೆ, ಆಕ್ಚುಲಿ ನಾವು ಗಾಂಧಿ ಆ ಕೃತಿಯ ಮೇಲೆ ಪೂರ್ಣವಾಗಿ ಆಧಾರಿತವಾಗಿದೆ ಈ ಫಿಲ್ಮ್ ಅನ್ನೋದು ಹೇಳೋದಾದ್ರೆ, ಗೋಡ್ಸೆಗಿಂತ ಗಾಂಧಿಯ ವಿಚಾರಧಾರೆ ಪ್ರಬಲವಾಗಿತ್ತು, ಅದು ಶಾಶ್ವತ ಅನ್ನೋದನ್ನ ಆ ಕೃತಿ ತೋರಿಸುತ್ತೆ. ಅದಕ್ಕೆ ನಾನು 2 ಉದಾಹರಣೆಗಳನ್ನ ನಾನು ಕೊಡ್ತೇನೆ. ಒಂದು ಇನ್ಫ್ಯಾಕ್ಟ್ ಈ ಗೀತೆಯ ಬಗ್ಗೆನೆ. ಒಂದು ನವಜೋಡಿಗೆ ಗಾಂಧಿ ಭಗವದ್ಗೀತೆಯನ್ನ ಉಡುಗೊರೆ ಕೊಡ್ತಾರೆ. ಗೋಡ್ಸೆ ಕೇಳ್ತಾರೆ, ನೀವು ಹಿಂದೂ ವಿರೋಧಿ, ಹಿಂದೂಗಳ ವಿರುದ್ಧವಾಗಿ ನೀವು ಕೆಲಸ ಮಾಡಿದ್ದೀರಿ, ಆದ್ರೆ ನೀವು ಗೀತೆಯನ್ನ ನೀವು ಯಾಕೆ ಕೊಡ್ತೀರಿ? ಆಗ ಅವ್ರು ಹೇಳೋದು, ಗೀತೆ ನನಗೆ ಕ್ಷಮೆಯನ್ನ ಕಲಿಸುತ್ತೆ ಅಂತ. ಆದ್ರೆ ಗೋಡ್ಸೆ ಹೇಳ್ತೇನು, ನನಗೆ ಅದು ಧರ್ಮ ರಕ್ಷಣೆಗೆ ಹಿಂಸೆ ಬೇಕೇ ಬೇಕು ಅಂತ ಗೋಡ್ಸೆ ಹೇಳ್ತಾರೆ. ಕೊನೆಯಲ್ಲಿ ಏನ್ ಬರ್ತದೆ, ಕೊನೆಯ ಸೀನ್ ತಗೊಳ್ಳಿ ನೀವು, ಅದು ಬಹಳ ಮುಖ್ಯ ಅನ್ಸುತ್ತೆ. ಆ ಕೃತಿನಲ್ಲಿ ಕೊನೆಯ ಸೀನ್ ನಲ್ಲಿ ಗಾಂಧಿ ಮತ್ತೆ ಗೋಡ್ಸೆ ಅವರ ಮೀಟಿಂಗ್ ಆದ್ಮೇಲೆ, ಮುಲಾಖಾತ್ ಆದ್ಮೇಲೆ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ನಡ್ಕೊಂಡು ಹೋಗ್ತಾರೆ. ಹೋದಾಗೆ ಸ್ವಲ್ಪ ದೂರ ಹೋದ್ಮೇಲೆ ಅವರೊಬ್ರು ನೋಡೋದಿಲ್ಲ, ಆದ್ರೆ ಗಾಂಧಿ ಫ್ರೇಮ್ ಉಳಿತಾರೆ ಕೊನೆಯಲ್ಲಿ.
ಆಗ ಗಾಂಧಿಯವರ ಹೆಗಲ ಮೇಲೆ ಒಂದು ಕೈ ಬೀಳುತ್ತದೆ. ಗಾಂಧಿ ಹಿಂದೆ ತಿರುಗಿ ನೋಡೋದಿಲ್ಲ, ಅವ್ರು ಗೊತ್ತೋದು ಗೋಡ್ಸೆಯ ಕೈ ಅಂತ. ಆಯ್ತಾ? ಹೀಗೆ ಕೊನೆಗೆ ಗೋಡ್ಸೆ ತನ್ನ ದಾರಿಯನ್ನು ಬಿಟ್ಟು, ಗಾಂಧಿಗೆ ವಿರುದ್ಧವಾಗಿ ನಡೆದಂತ ತನ್ನ ದಾರಿಯನ್ನು ಬಿಟ್ಟು ಗಾಂಧಿಯವರ ದಾರಿಗೆ ತಿರುಗಿದ ಅನ್ನೋದನ್ನ ಈ ಕೃತಿ ತೋರಿಸುತ್ತೆ. ಅದೇ ರೀತಿ ಆಗಿದ್ರೆ ಈ ಫಿಲ್ಮ್ ಅದೇ ರೀತಿ ಬಂದಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಗಾಂಧಿಯನ್ನ ಮರುಸ್ಥಾಪಿಸುವಂತ, ಅಂದ್ರೆ ಗಾಂಧಿ ಗೋಡ್ಸೆ ಚರ್ಚೆ ಈ ಒಂದು ಸುಮಾರು 7 ದಶಕಗಳಲ್ಲಿ ನಡೀತಾ ಇದೆಯಲ್ಲ, ಅಲ್ಲಿ ಅಂತಿಮವಾಗಿ ಗಾಂಧೀಜಿಯ ವಿಚಾರದ ಪ್ರಬಲವಾಗಿತ್ತು. ಗೋಡ್ಸೆ ಸೋತ ಇನ್ನದನ್ನ ತೋರ್ಸೋದಕ್ಕೆ ಈ ಚಿತ್ರ ಪ್ರಯತ್ನ ಪಡುತ್ತೆ ಅಂತ ನಾವು ಹೇಳ್ಬೋದು. ಇದರ ಮೇಲೆ ಎಕ್ಸಾಕ್ಟ್ಲಿ ನೀವು ಆ ಕೃತಿಯ ಮೂಲ ಉದ್ದೇಶ ಏನಿದೆ ಅನ್ನೋದನ್ನ ಬಹಳ ಬ್ಯೂಟಿಫುಲ್ ಆಗಿ ಹೇಳಿದ್ರಿ ಪ್ರೇಮ್ ಶೇಖರ್ ಅವರೇ. ಬಟ್ ಒಂದ್ ಸಂಗತಿ ಪ್ರೇಮ್ ಶೇಖರ್ ಅವರೇ, ಈ ಟ್ರೇಲರ್ ಕಟ್ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಕಾಂಗ್ರೆಸ್ ಪಕ್ಷವನ್ನ ನಂತರ ಡಿಸಾಲ್ವ್ ಮಾಡೋಣ ಅನ್ನುವಂತ ರೀತಿಯಾದ ಗಾಂಧೀಜಿಯವರ ಹೇಳಿಕೆ ಆಗಿರ್ಬೋದು, ಆಮೇಲೆ ಭಗವದ್ ಧ್ವಜ ರಾಷ್ಟ್ರದ ಧ್ವಜ ಆಗುತ್ತೆ ಅನ್ನುವಂತಹ ಏನು ಗೋಡ್ಸೆ ಹೇಳಿಕೆ ಇರ್ಬೋದು. ಅಂದ್ರೆ ಪ್ರಚಲಿತದಲ್ಲಿರುವಂತಹ ಕೆಲ ಸಂಗತಿಗಳು ಏನು ಪ್ರಸ್ತಾಪ ಆಗ್ತಾ ಇದೆ ನಾವು ರಾಜಕೀಯ ವರ್ಗದಲ್ಲಿ ನೋಡಿದಂತ ಸಂದರ್ಭದಲ್ಲಿ, ಅವುಗಳನ್ನೇ ಟ್ರೇಲರ್ ನಲ್ಲೂ ಇಡೋ ಮುಖೇನವಾಗಿ ಪ್ರಚಾರಕ್ಕೆ ಹಿಂಬಿದ್ದು ಮೂಲ ಉದ್ದೇಶಕ್ಕೆ ವಿರುದ್ಧವಾಗಿ ಏನಾದ್ರೂ ಸಿನಿಮಾ ಹೋಗ್ಬಿಟ್ಟಿದ್ಯಾ ಅನ್ನುವಂಥದ್ದು ಒಂದು ಗುಮಾನಿ ಸಹಜವಾಗಿ ವ್ಯಕ್ತ ಆಗುತ್ತೆ. ಅವುಗಳ ಅವಶ್ಯಕತೆ ಇತ್ತು ಅಂತ ನಿಮ್ಗೆ ಅನ್ಸುತ್ತಾ ಪ್ರೇಮ್ ಶೇಖರ್ ಅವರೇ? ಇನ್ಫ್ಯಾಕ್ಟ್ ಗೋಡ್ಸೆ ಭಗವದ್ ಧ್ವಜದ ಬಗ್ಗೆ ಮಾತಾಡೋದು, ಮತ್ತೆ ನನ್ನ ಐ ಮೀನ್ ಚಿತಾಭಸ್ಮ ಸಿಂಧಿ ಭಾರತ ಧ್ವಜದ ಅಡಿಯಲ್ಲಿ ಬಂದಾಗ ವಿಸರ್ಜನೆ ಆಗ್ಬೇಕು ಅಲ್ಲಿ ಅಂತ ಹೇಳೋದು. ಈಗ ಗೋಡ್ಸೆಯವರ ಭಗವದ್ ಧ್ವಜದ ಪ್ರೇಮ, ಅಖಂಡ ಭಾರತದ ಪ್ರೇಮ, ಹಿಂದೂ ಧರ್ಮದ ಬಗ್ಗೆನ ಅವರ ಒಂದು ಅಪರಿಮಿತ ಪ್ರೀತಿ, ಇದನ್ನ ನಾವು ಅಲ್ಲಗಳೆಯಕ್ಕಾಗಲ್ಲ. ಹೀಗಾಗಿ ಅದು ಈ ಚಿತ್ರದಲ್ಲಿ ಇನ್ಫ್ಯಾಕ್ಟ್ ಆಕ್ಚುಲಿ ಅಸ್ಗರ್ ವಜಾಹತ್ ಅವರ ಕೃತಿನಲ್ಲೂ ಇದು ಪ್ರತಿಬಿಂಬಿತ ಆಗ್ತದೆ. ಅದೇ ರೀತಿ ಕೃತಿನಲ್ಲಿ ಇದು ಬಂದ್ರೆ ಅದು ಅಸಹಜ ಅಂತ ಅನ್ಸೋದಿಲ್ಲ. ಹೀಗಾಗಿ ಏನಾಗಿದೆ, ಅದನ್ನ ನಾವು ಅಲ್ಲಗಳೆಯೋದಕ್ಕೂ ಆಗಲ್ಲ ಗೋಡ್ಸೆಯ ವಿಚಾರಧಾರೆಗಳನ್ನ. ಇನ್ಫ್ಯಾಕ್ಟ್ ನಾವು ಐತಿಹಾಸಿಕ ವಿಚಾರವನ್ನು ತಗೊಂಡ್ರೆ, ಈ ಕೃತಿನಲ್ಲಿ ಇತಿಹಾಸಕ್ಕೆ ವಿರುದ್ಧವಾದಂತದ್ದು ಬಂದಿದೆ. ಗಾಂಧಿ ಬದುಕೋತಾರೆ, ಸಂಭಾಷಣೆ ಇಡ್ತಾರೆ. ಆದ್ರೆ ಆಕ್ಚುಲಿ ಐತಿಹಾಸಿಕ ಏನಾದದ್ದು, ಗಾಂಧೀಜಿ ಹತ್ಯೆಗೊಳಗಾಗ್ತಾರೆ. ಮಾಡೋದಕ್ಕೆ ಗೋಡ್ಸೆಗಿದ್ದ ಕಾರಣ ಏನು? ಹಿಂದೂಗಳಿಗೆ ಗಾಂಧಿಯಿಂದ ಅನ್ಯಾಯ ಆಗಿದೆ. ಈ ಒಂದು ಮನಸ್ಥಿತಿ ಆಕ್ಚುಲಿ ಗೋಡ್ಸೆಗೆ ಹಿಂದುತ್ವದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ, ಅಖಂಡ ಭಾರತದ ಬಗ್ಗೆ, ಮತ್ತೆ ಅದಕ್ಕೆ ವಿರುದ್ಧವಾಗಿ ಅಂತಲ್ಲ, ಅದಕ್ಕೆ ಹಾನಿಕಾರಕವಾದಂತ ನಡೆಗಳನ್ನ ಪ್ರದರ್ಶಿಸಿದ ಗಾಂಧಿಯ ಬಗ್ಗೆ ಎಂತ ವಿರೋಧ ದ್ವೇಷ ಇತ್ತು ಅನ್ನೋದನ್ನ ತೋರಿಸ್ತದೆ ಇದು. ಹೀಗಾಗಿ ಗೋಡ್ಸೆ ಆಗಲೂ ಸತ್ಯ, ಈಗಲೂ ಸತ್ಯ. ಓಕೆ, ಮಾತಾಡ್ತೀವಿ ಪ್ರೇಮ್ ಶೇಖರ್ ಅವರೇ. ಈಗ ಸನ್ನಿವೇಶ ಹೇಗಾಗ್ಬಿಟ್ಟಿದೆ ಅಂತಂದ್ರೆ, ಇದು ವಾಸ್ತವ ಕೂಡ, ಇದನ್ನ ನಾವು ಬಹಳ ಏನು ಅದು ಒಪ್ಪಿಗೆ ಇಲ್ದ್ರೂ ಕೂಡ ಒಪ್ಕೊಳ್ಬೇಕಾದಂತ ಸನ್ನಿವೇಶ ಹೆಂಗ್ ಬಂದಿದೆ ಅಂತ ಅಂದ್ರೆ, ಕೆಲವೊಂದು ಸಂದರ್ಭದಲ್ಲಿ ಗೋಡ್ಸೆ ವಿಚಾರವಾಗಿ ಪ್ರಸ್ತಾಪ ಬಂದಾಗ ಬಹಳ ಪ್ರಖರವಾದಂತಹ ಹಿಂದುತ್ವವಾದಿಗಳು ಡಿಫೆಂಡ್ ಮಾಡ್ಕೊಳ್ಳೋದು, ಗಾಂಧಿ ವಿಚಾರ ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಹೆಚ್ಚಾಗಿ ಡಿಫೆಂಡ್ ಮಾಡ್ಕೊಳ್ಳೋದು. ಇದೊಂದು ರೀತಿ ಗೋಡ್ಸೆ ಅಂತ ಅಂದ್ರೆ ಒಂದು ಸಿದ್ಧಾಂತ, ಕಾಂಗ್ರೆಸ್ ಅಂತ ಅಂದ್ರೆ ಅದು ಗಾಂಧೀಜಿ ಸಿದ್ಧಾಂತ, ಈ ರೀತಿಯಾದಂತ ಒಂದು ಡಿಫ್ರೆನ್ಶಿಯೇಟ್ ಅನ್ನ ಆಲ್ರೆಡಿ ಕ್ರಿಯೇಟ್ ಮಾಡ್ಬಿಟ್ಟಿದೆ. ಎಲ್ಲರೂ ಒಪ್ಕೊಳ್ಬೇಕಾದಂತ ಗಾಂಧಿಯ ಚಿಂತನೆಗಳಿಗೆ ತದ್ವಿರುದ್ಧವಾಗಿ ಕೆಲವರು ಮಾತನಾಡ್ತಾ ಇರುವಂತದ್ದು, ಪದೇ ಪದೇ ಅದನ್ನ ಕೆಲವರು ಡಿಫೆಂಡ್ ಮಾಡ್ಕೊಳ್ಳುವಂಥದ್ದು, ಆ ರೀತಿಯಂತ ಸನ್ನಿವೇಶವನ್ನ ಕ್ರಿಯೇಟ್ ಮಾಡ್ಬಿಟ್ಟಿದೆ. ಗಾಂಧಿ ವರ್ಸಸ್ ಗೋಡ್ಸೆ ಎನ್ನುವಂತ ಪದ ಬಂದ ತಕ್ಷಣಕ್ಕೇನೆ ಬಿಜೆಪಿ ಹಾಗೆ ಕಾಂಗ್ರೆಸ್ ಎರಡೂ ಕೂಡ ಆಕ್ಟಿವ್ ಆಗಿಬಿಡ್ತವೆ. ಬಿಜೆಪಿಯವರು RSSಗೂ ಹಾಗೇನೆ ಸಂಘ ಪರಿವಾರಕ್ಕೂ ಗೋಡ್ಸೆಗೂ ಸಂಬಂಧ ಇಲ್ಲ ಅಂತ ಹೇಳುತ್ತೆ, ಆದರೆ ಅವರ ವಿಚಾರಧಾರೆ ಸರಿ ಇತ್ತು ಅಂತ ಹೇಳುತ್ತೆ. ಕಾಂಗ್ರೆಸ್ ಇಲ್ಲಿ ಯಾವುದೇ ತನಿಖೆ, ಕೋರ್ಟು, ಕಾನೂನಿನಲ್ಲಿ RSSನ ಹೆಸರು ಉಲ್ಲೇಖ ಆಗದೆ ಹೋದರೂ ಕೂಡ ಗೋಡ್ಸೆ ಅವರನ್ನ ತಂದು RSSಗೆ ತಳಕ್ ಹಾಕುತ್ತೆ. ಹೀಗಾಗಿ ಇದು ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಎನ್ನುವಂತ ಮಟ್ಟಿಗೆ ಬಂದು ನಿಂತಿದೆ. ನಮ್ಮ ಜೊತೆಗೆ ಕಾಂಗ್ರೆಸ್ಸಿನ ವಕ್ತಾರರಾಗಿರುವಂತಹ ನಿಖಿತ್ ರಾಜ್ ಮೌರ್ಯ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ನಿಖಿತ್ ರಾಜ್ ಅವರು ಆಗ್ಲೇ ಮೋಹನ್ ವಿಶ್ವ ಅವರು ಹೇಳ್ತಾ ಇದ್ರು, ಪದೇ ಪದೇ ಕಾಂಗ್ರೆಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಮಾತನಾಡುವಂತ ಬರದಲ್ಲಿ ಅಥವಾ ಬೇಕು ಅಂತಲೇ ಗೋಡ್ಸೆ ಅವರನ್ನ ತಂದು RSSಗೆ ಲಿಂಕ್ ಮಾಡುತ್ತೆ, ಗೋಡ್ಸೆ ಅವರನ್ನ ತಂದು ಸಂಘ ಪರಿವಾರಕ್ಕೆ ಲಿಂಕ್ ಮಾಡುತ್ತೆ, ಗೋಡ್ಸೆ ಅವರನ್ನ ತಂದು ವೀರ ಸಾವರ್ಕರ್ ಅವರಿಗೆ ಲಿಂಕ್ ಮಾಡುತ್ತೆ. ಅದು ಕಾಂಗ್ರೆಸ್ಸಿನ ಮನಸ್ಥಿತಿ. ಕಾಂಗ್ರೆಸ್ ಬೇಕು ಅಂತಲೇ ಗೋಡ್ಸೆ ಅವರನ್ನು ತಂದು ತಲುಪಿಸುತ್ತೆ ಅಂತ ಅಲ್ಲ. ಬಹಳ ಮುಖ್ಯವಾಗಿ ಇಲ್ಲಿ ಗಾಂಧಿಯನ್ನ ಹಿಂದೂ ವಿರೋಧಿ ಅಂತ ಹೇಳಿ ಗೋಡ್ಸೆ ನಂಬುವಂತೆ ಮಾಡಿದ್ದಿದೆಯಲ್ಲ, ಅದು ಒಂದು ರೀತಿಯ ದುರಂತ. ಅದು ಯಾಕೆ ಅಂತಂದ್ರೆ, ಭಗವದ್ಗೀತೆಯ 18 ಅಧ್ಯಾಯಗಳ ಬಗ್ಗೆ ಮಹಾತ್ಮ ಗಾಂಧೀಜಿ ಜೈಲಲ್ಲಿ ಕೂತ್ಕೊಂಡು ವ್ಯಾಖ್ಯಾನ ಬರೆದಿದ್ದಾರೆ. ಆ ಸಿನಿಮಾದಲ್ಲಿ ಕೂಡ ತೋರಿಸಿರುವಂತೆ ಗಾಂಧಿ ಮದುವೆಯಾದ ನವದಂಪತಿಗಳಿಗೆ ಭಗವದ್ಗೀತೆಯ ಪುಸ್ತಕವನ್ನು ಕೊಡ್ತಾರೆ. ಗಾಂಧಿಗೆ ರಾಮ ಅನ್ನೋದು ಯಾವುದೋ ಎಲೆಕ್ಷನ್ ಬಂದಾಗ ನೆನಪಾಗೋ ವಸ್ತು ಆಗಿರಲಿಲ್ಲ. ರಾಮ ಗಾಂಧೀಜಿಯ ಉಸಿರಾಗಿದ್ರು. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಗೋಡ್ಸೆ ಗಾಂಧಿಯ ಎದೆಗೆ ಗುಂಡು ಹೊಡೆದಾಗ ಕೆಳಗೆ ಬೀಳಬೇಕಾದ್ರೆ ಗಾಂಧಿ ಬಾಯಲ್ಲಿ ಬಂದಂತ ಕಡೆ ಮಾತು ಹೇ ರಾಮ್ ಅಂತಾಗಿತ್ತು. ಅಂದ್ರೆ ಗಾಂಧಿಯ ಭಕ್ತಿ, ರಾಮಭಕ್ತಿ. ಭಗವದ್ಗೀತೆಯಲ್ಲಿ ಕೃಷ್ಣ ಕೂಡ ಇದೇ ಮಾತನ್ನು ಹೇಳ್ತಾನೆ, ಯಾರು ತನ್ನ ಕಡೆ ಉಸಿರು ಹೋಗುವಾಗ ನನ್ನನ್ನು ಸ್ಮರಿಸ್ತಾನೋ ಅವನು ನನ್ನವನು, ಅವನು ನನ್ನನ್ನು ಸೇರ್ತಾನೆ ಅಂತ. ಇಲ್ಲಿ ಸ್ಪಷ್ಟ ಏನು ಅಂತಂದ್ರೆ, ಭಗವದ್ಗೀತೆಯ ಕೃಷ್ಣನ ವಾಕ್ಯದಂತೆ ಗಾಂಧಿ ಗೀತೆಯ ಕೃಷ್ಣನ ಪರವಾಗಿದ್ದಂಥವ್ರು, ಗಾಂಧಿ ರಾಮನ ಪರವಾಗಿದ್ದಂಥವ್ರು, ಗಾಂಧಿ ರಾಮನ ಉಸಿರು, ರಾಮ ಗಾಂಧಿಯ ಉಸಿರು ಆಗಿದ್ದಂಥ ಸಂದರ್ಭ ಇದು.
ಆದರೆ ಇಂಥ ಗಾಂಧಿಯನ್ನ ಆ ರೀತಿ ಬಿಂಬಿಸಲಾಗಿತ್ತು ಹಾಗೂ ಈ ದೇಶದಲ್ಲಿ ಹಲವರು ಆ ರೀತಿ ನಂಬಲಾಗಿತ್ತು. ಸೊ ಒಂದ್ ವೇಳೆ ಇದು RSSನ ಮತ್ತೊಂದರ ಪ್ರಭಾವ ಇದೆಯಾ ಇಲ್ವಾ ಅನ್ನೋದಾದ್ರೆ ಗೋಡ್ಸೆ ಮೇಲೆ ಪ್ರಭಾವ ಇದ್ದದ್ದು ಸತ್ಯ, ಗೋಡ್ಸೆ ಆ ಸಂಘಟನೆ ಒಳಗಡೆ ಇದ್ದದ್ದು ಸತ್ಯ. ಆದರೆ ಕಪೂರ್ ಕಮಿಷನ್ನ ವರದಿಗಳನ್ನು ನೋಡಿದ್ರೆ, ಆನಂತರ ಬಂದಂಥ ವರದಿಗಳನ್ನು ನೋಡಿದ್ರೆ ಆಗ ಅಲ್ಲಿ ಸ್ಪಷ್ಟವಾಗ್ತದೆ. ಆದರೆ ಇಲ್ಲಿ ಇಡೀ ಗೋಡ್ಸೆ ಹೇಳ್ತಿರುವಂಥ ಮಾತುಗಳು ಅಂತ ಏನು ಚಿತ್ರಿಸ್ತಾ ಇದೀವಲ್ಲ, ಏನು ಗಾಂಧಿ 55 ಕೋಟಿ ಕೊಡ್ಬೇಕು ಪಾಕಿಸ್ತಾನಕ್ಕೆ ಅಂತ ಉಪವಾಸ ಕೂತರು, ಅದಕ್ಕೆ ನಾನು ಕೊಂದೆ ಅಂತ ಗೋಡ್ಸೆ ಕೋರ್ಟಲ್ಲಿ ಹೇಳಿದ್ರು. ನಾನು ಹೇಳೋದು, ವೇರ್ ಇಸ್ ದ ಡಾಕ್ಯುಮೆಂಟ್ ಇನ್ ದ ಕೋರ್ಟ್? ಮೋಹನ್ ವಿಶ್ವ ಅವ್ರ ಹತ್ರ ಡಾಕ್ಯುಮೆಂಟ್ ಇದೆಯಾ? ನಿಮಗೆ ಗಾಂಧೀಜಿಯವರ ಆ ಒಂದು ಇಡೀ ಪ್ರಕರಣದಲ್ಲಿ ಗೋಡ್ಸೆ ಕೋರ್ಟಲ್ಲಿ ನಿಂತು ವಾದ ಮಾಡಿರೋದು ಕೇವಲ 8 ಪುಟ ಮಾತ್ರ. ಆದರೆ ಗೋಡ್ಸೆ ಹೆಸರಲ್ಲಿ ಇವತ್ತು ಪ್ರಚಲಿತದಲ್ಲಿರೋದು 150 ಪುಟ. ಆ ಯಾವ ಮಾತುಗಳನ್ನು ಕೂಡ ಗೋಡ್ಸೆ ಕೋರ್ಟಲ್ಲಿ ನಿಂತು ಆಡಿದ್ದೇ ಅಲ್ಲ, ಅದೆಲ್ಲವೂ ಕೂಡ ಸುಳ್ಳು, ಬಿಲ್ಡಪ್. ನೀವು ಆ 150 ಪುಟಗಳಲ್ಲಿ ಎಲ್ಲೂ ಕೂಡ ಸುಪ್ರೀಂ ಕೋರ್ಟಿನ ಸೀಲ್ ಆಗಲಿ ಅಥವಾ ಕೋರ್ಟಿನ ಸೀಲ್ ಆಗಲಿ, ಜಡ್ಜಿನ ಸಿಗ್ನೇಚರ್ ಆಗಲಿ ಇಲ್ಲ. ಅದೆಲ್ಲವನ್ನು ಕೂಡ ಬರೆದದ್ದು ಯಾವಾಗ ಅಂತಂದ್ರೆ ಗೋಡ್ಸೆ ಸತ್ತ ನಂತರ, ಗೋಡ್ಸೆಯನ್ನ ಗಲ್ಲಿಗೇರಿಸಿದ ಹಲವಾರು ದಿನಗಳ ನಂತರ ಇದನ್ನೆಲ್ಲ ಗೋಡ್ಸೆ ಹೇಳಿದ್ರು ಅನ್ನೋ ರೀತಿಯಲ್ಲಿ ಬಿಂಬಿಸಲಾಯಿತು, ಕಟ್ಟಲಾಯಿತು. ಆದರೆ ಸತ್ಯ ಸಂಗತಿ ಅದಲ್ಲ ಸರ್. ಮತ್ತು ಗಾಂಧಿ ಈ ದೇಶ ಕಂಡ ಅತ್ಯಂತ ದೊಡ್ಡ ಹಿಂದೂ ಒಬ್ಬನನ್ನ ಈ ನೆಲದಲ್ಲಿ ಹತ್ಯೆ ಮಾಡಿದ್ದು ಭಾರತದ ಪಾಲಿಗೆ ದುರಂತ. ಗಾಂಧಿ ಸತ್ತ ಕುವೆಂಪು ಬರೆದರು, ಮರೆವುದೆಂತ ಭುವನ ಗೌರವ ಮಹಾತ್ಮನಂ ಸ್ವಾತಂತ್ರ್ಯದಿ ಸುಪ್ರಭಾತದಲ್ಲಿ, ಹೆಜ್ಜೆ ಹೆಜ್ಜೆಯನ್ನಿಡಿದು ಕೈ ಹಿಡಿದು ನಡೆಗಲಿಸಿ ಬಿಡುಗಡೆಗೆ ತಂದ ಆ ತಂದೆಯಲ್ಲಿ ಅವನೆಲ್ಲಿ, ನಮ್ಮೆದೆಯ ನಂಜನೀಂಠುವ ನೀಲಕಂಠನೆಯಲ್ಲಿ. ಒಬ್ಬ ಕುವೆಂಪು ಗಾಂಧಿಯನ್ನು ಒಪ್ಪುವ ರೀತಿ ಇವತ್ತು ಜಗತ್ತಿನ ಬೇರೆ ಬೇರೆ ದೇಶದಲ್ಲಿ, ಇವತ್ತು ಒಂದು ದಕ್ಷಿಣ ಆಫ್ರಿಕಾದ ಒಂದು ದೊಡ್ಡ ಸ್ವಾತಂತ್ರ್ಯ ಚಳುವಳಿಗೆ ಕಾರಣ ಆದಂಥ ಒಬ್ಬ ನೆಲ್ಸನ್ ಮಂಡೇಲಾ ಗಾಂಧಿಯಿಂದ ಪ್ರೇರಣೆ ಪಡೆದವರು. ಇವತ್ತು ಅಮೆರಿಕಾ ದೇಶದ ಗಾಂಧಿ ಅಂತ, ಗಾಂಧಿ ಅಮೆರಿಕಾಗೆ ಹೋಗಿರಲಿಲ್ಲ, ಅಮೆರಿಕಾ ದೇಶಕ್ಕೆ ಗಾಂಧಿ ಅಂತ ಕರೆಸ್ಕೊಳ್ಳುವಂಥ ಮಾರ್ಟಿನ್ ಲೂಥರ್ ಕಿಂಗ್ ಗಾಂಧಿಯಿಂದ ಪ್ರೇರಣೆಯನ್ನು ಪಡೆದವರು. ಅಷ್ಟೇ ಯಾಕೆ, ಸೂಲಿಬೆಲೆ ಚಕ್ರವರ್ತಿಯವರು ನಮ್ಮ ಎದುರುಗಡೆ ಇದ್ದಾರೆ, ಅವರು ಕೂಡ ರಾಮಕೃಷ್ಣಾಶ್ರಮದಲ್ಲಿ ಬೆಳೆದಂಥವ್ರು. ರಾಮಕೃಷ್ಣ ಪರಮಹಂಸರ ಒಬ್ಬ ನೇರ ಶಿಷ್ಯರಾಗಿದ್ದಂಥ ಅಭೇದಾನಂದ, ಸ್ವಾಮಿ ಅಭೇದಾನಂದರು ಅಮೆರಿಕಾ ದೇಶಕ್ಕೆ ಹೋದಾಗ ಪ್ರತಿ ಇಂಚಿಂಚಲ್ಲೂ ಕೂಡ ಅವ್ರು ಕೇಳ್ತಾ ಇದ್ದಿದ್ದ ಪ್ರಶ್ನೆ ಏನು ಅಂದರೆ, ಹ್ಯಾವ್ ಯು ಸೀನ್ ಗಾಂಧಿ, ಹ್ಯಾವ್ ಯು ಸೀನ್ ಗಾಂಧಿ ಅಂತ ಅಮೆರಿಕನ್ರು ಪ್ರಶ್ನೆ ಕೇಳ್ತಾ ಇದ್ರು. ಅವರು ಗಾಂಧಿ ನೋಡಬೇಕು ಅಂತ ಹೇಳಿ ಭಾರತಕ್ಕೆ ಬಂದಾಗ ಗಾಂಧಿ ಡೆಹರಾಡೋನಲ್ಲಿದ್ದರು. ಗಾಂಧಿಯವ್ರ ಜೊತೆ, ಇದೊಂದು ಮುಗಿಸ್ಬಿಡ್ತೀನಿ, ಇಟ್ ವಿಲ್ ನಾಟ್ ಬಿಕಮ್ ಕಂಪ್ಲೀಟ್. ಗಾಂಧಿಯವರ ಜೊತೆ ಸಂವಾದ ಮಾಡಿದ ನಂತರ ಆ ಹೊರಗಡೆ ಬಂದಂಥ ಅಭೇದಾನಂದರು ಒಂದು ಮಾತು ಹೇಳ್ತಾರೆ, ಯಾವ ಕೆಲಸ ಮಾಡೋದಕ್ಕೆ ಶ್ರೀರಾಮಕೃಷ್ಣ ಪರಮಹಂಸರು ಬಂದರು, ಯಾವ ಕೆಲಸ ಮಾಡೋದಕ್ಕೆ ಶಾರದಾ ಮಾತೆ ಬಂದರು, ಸ್ವಾಮಿ ವಿವೇಕಾನಂದರು ಬಂದರು, ಅದೇ ಕೆಲಸ ಮಾಡೋದಕ್ಕಾಗಿ ಮಹಾತ್ಮ ಗಾಂಧೀಜಿ ಬಂದರು ಅಂತ. ಅಂದ್ರೆ ಈ ದೇಶದೊಳಗಡೆ ಸರ್ವಧರ್ಮ ಸಮನ್ವಯವೇ ರಾಮಕೃಷ್ಣರು ಹೇಳಿದಂಥ ಮಂತ್ರ ಆಗಿತ್ತು, ವಿವೇಕಾನಂದರ ಮಂತ್ರವಾಗಿತ್ತು. ಗಾಂಧಿ ಕೂಡ ಆ ಕೆಲಸವನ್ನು ಮಾಡುವಂಥ ಪ್ರಯತ್ನ ಮಾಡಿದರು. ಆದರೆ ಎಲ್ಲೋ ಒಂದು ಕಡೆ ಒಂದು ದುರಭಿಪ್ರಾಯವನ್ನು ನಾವು ಆತ್ಮಸಾಕ್ಷಿಯಿಂದ ನೋಡಿದರೆ ಮಾತ್ರ ನಾವು ಗಾಂಧಿ ಒಳಗಡೆ ಇರುವ ಸತ್ಯವನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಈ ಟ್ರೈಲರ್ ನೋಡಿದಾಗ ನಿಮ್ಮಲ್ಲಿ ಮೂಡಿದಂತ ಅಭಿಪ್ರಾಯ, ಈ ಟ್ರೈಲರ್ ನೋಡಿದಾಗ? ಅಲ್ಲ, ನನಗೆಲ್ಲೋ ಒಂದ್ ಕಡೆ ಆ ಟ್ರೈಲರ್ ನೋಡಿದಾಗ ನನಗೆ ಅನ್ಸಿದ್ದೇನು ಅಂತಂದ್ರೆ, ಗಾಂಧೀಜಿಯವರನ್ನ ಮತ್ತು ಗೋಡ್ಸೆ ಅವರನ್ನ ಇಬ್ಬರನ್ನು ತುಲನೆ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಆದರೆ ಇಬ್ಬರು ತುಲನೆ ಮಾಡಬಾರ್ದು. ಓಕೆ, ಗಾಂಧಿಯನ್ನ ಗೋಡ್ಸೆಯೊಂದಿಗೆ ತುಲನೆ ಮಾಡಬಾರ್ದು. ಯಾಕೆ ಅಂತಂದ್ರೆ, ತನ್ನದು ಅಂತ ಒಂದು ಇಂಚಗಲ ಭೂಮಿಯನ್ನ ಈ ನೆಲದ ಮೇಲೆ ಇಟ್ಕೊಳ್ಳದೆ ಇದ್ದಂತ ಒಬ್ಬ ಮಹಾತ್ಮ ಗಾಂಧಿ, ಅರಮನೆಯಲ್ಲಿ ಹುಟ್ಟಿದ್ರು ಕೂಡ ಬಡತನವನ್ನ ಒಪ್ಪಿದಂತ ಮಹಾತ್ಮ ಗಾಂಧಿ, ವಿದೇಶದಲ್ಲಿ ಕಲ್ತು ಬಂದ್ರು ಕೂಡ ಈ ದೇಶದವ್ರಿಗೋಸ್ಕರ ಕಣ್ಣೀರು ಸುರಿಸಿದಂತ ಗಾಂಧಿ, ತುಂಡು ಬಟ್ಟೆ ಹುಟ್ಕೊಂಡು ದೇಶಕ್ಕೋಸ್ಕರ ಇಡೀ ದೇಶ ನಡೆದಾಡದಂತ ಗಾಂಧಿ, ಈ ದೇಶದ ಪರಿಕಲ್ಪನೆ. ಯಾಕೆ ಅಂತಂದ್ರೆ ಅವತ್ತು 560 ಸಂಸ್ಥಾನಗಳಿದ್ವು. ಆದ್ರೆ 560 ಸಂಸ್ಥಾನಗಳ ಹೆಸರಲ್ಲಿ ಹರಿದಂಚೋಗಿದ್ದಂತ ದೇಶವನ್ನ ಇಡೀ ದೇಶದ ತುಂಬಾ ಸಂಚರಿಸಿ ರಾಷ್ಟ್ರ ಪ್ರಜ್ಞೆಯನ್ನ ಮೂಡಿಸಿದಂತ ಒಬ್ಬ ಮಹಾನ್ ದೇಶಭಕ್ತ ಗಾಂಧಿ. ಆ ಗಾಂಧಿ ಯಾರ ಜೊತೆ ಹೋಲಿಕೆ ನೋಡಿ, ನಿಕೇತ್ ರಾಜ್ ಅವರು ಮಹಾತ್ಮ ಗಾಂಧಿ ಬಗ್ಗೆ ಹೇಳಿದ್ರೆ ಎಸ್, ಹಿ ಇಸ್ ರೈಟ್. ಗಾಂಧಿ ಮಹಾನ್ ಪುರುಷ, ಎಲ್ಲರಿಗೂ ಗೊತ್ತು. ಅದು ಮಾರ್ಟಿನ್ ಲೂಥರ್ ಕಿಂಗ್ ಆಗ್ಬೋದು, ಅದು ದಕ್ಷಿಣ ಆಫ್ರಿಕಾದಲ್ಲಿ ಆಗ್ಬೋದು. ಎಸ್, ಅಬ್ಸಲ್ಯೂಟ್ಲಿ ರೈಟ್. ಆದರೆ ಕಾಂಗ್ರೆಸ್ ಒಂದು ಪಕ್ಷವಾಗಿ ಮಹಾತ್ಮ ಗಾಂಧಿಯವರ ವಿಚಾರಧಾರೆಗಳನ್ನು ಅಳವಡಿಸಿಕೊಂಡಿದೆಯಾ? ಕಳೆದ 75 ವರ್ಷಗಳಲ್ಲಿ ಅವ್ರು ಹೇಳಿದ್ರು. ಮಹಾತ್ಮ ಗಾಂಧಿಯವರ ಭಗವದ್ಗೀತೆ ಬಗ್ಗೆ ಉಲ್ಲೇಖ ಮಾಡಿದ್ರು. ಇವತ್ತು ಅದೇ ಭಗವದ್ಗೀತೆಯನ್ನ ಮಕ್ಕಳಿಗೆ ಕಲಿಸೋದಿಕ್ಕೆ ಹೋದ್ರೆ ನಮ್ಮ ಸರ್ಕಾರ ಅಪೋಸ್ ಮಾಡೋದು ಯಾರು? ಫಸ್ಟು ಇದೇ ಕಾಂಗ್ರೆಸ್ ಪಕ್ಷ. ಹಾಗಾದ್ರೆ ಗಾಂಧೀಜಿಯ ಚಿಂತನೆಗಳನ್ನ ಇವರು ಅಳವಡಿಸಿಕೊಳ್ಳದೆ ಕೇವಲ ಗಾಂಧಿ ಹೆಸರನ್ನ ಬಳಸ್ಕೊಂಡು ಇವ್ರು ರಾಜಕಾರಣ ಮಾಡ್ತಾ ಇದ್ದಾರೆ. ನೀವು ಕಾಂಗ್ರೆಸ್ ವಕ್ತಾರೇನ್ರಿ? ಮುಗಿಸಿಲ್ಲ
ಚಲನಚಿತ್ರ ಒಂದು ಪುಸ್ತಕವಾಗಿ ಮಾಡ್ಬೋದಾಗಿತ್ತು ಇವರೆಲ್ಲ. ಇದು ಕಾಂಗ್ರೆಸ್ ಬಿಜೆಪಿ ಅಲ್ಲ, ಮಧ್ಯೆ ಇರೋದು. ನಿಖೇತ್ ರಾಜ್ ಅವರು ಹೇಳಿದ್ರು, ಗಾಂಧಿ ಅವರು ಹತ್ಯೆ ಆದಾಗ ಅವ್ರು ಕೊನೆ ಹೆಸರು ಹೇಳ್ಬೇಕಾರೆ ಹೇ ರಾಮ್ ಅಂತ ಹೇಳಿದ್ರು ಅಂತ. ಪ್ರಭು ಶ್ರೀರಾಮಚಂದ್ರನ ವಿಚಾರದಲ್ಲಿ ಕಾಂಗ್ರೆಸ್ನ ಸ್ಟ್ಯಾಂಡ್ ಏನಿವತ್ತು? ಶ್ರೀರಾಮಚಂದ್ರ ಇಲ್ವೇ ಇಲ್ಲ, ಆತನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿ ಕೋರ್ಟ್ಗೆ ದಾಖಲೆ ಸಲ್ಲಿಸಿದಂತವ್ರು ಕಾಂಗ್ರೆಸ್ನವರು. ಯಾವ ನೈತಿಕತೆ ಇಟ್ಕೊಂಡು ಕಾಂಗ್ರೆಸ್ನವರು ನಿಮ್ಮ ಸ್ಟ್ಯಾಂಡ್ ಏನ್ ಹೇಳಿ? ನೀವು ರಾಮ ಮಂದಿರ ಬಗ್ಗೆ ಸ್ಟ್ಯಾಂಡ್ ಏನ್ ಹೇಳಿ? ರಾಮ ಮಂದಿರ ಬಗ್ಗೆ ಸ್ಟ್ಯಾಂಡ್ ಏನು ನಿಮಗೆ? ರಾಮ ಮಂದಿರ ಬೇಕಾ ಅಲ್ಲಿ ಅಥವಾ ಬಾಬರಿ ಮಸೀದಿ ಬೇಕಾ? ಚರ್ಚೆ ಮಾಡ್ತೀವಿ. ಚಕ್ರವರ್ತಿ ಸುಲೇವರ ಜೊತೆ ಕೂಡ ಚರ್ಚೆ ಮಾಡ್ತೀವಿ. ಪ್ರೇಮಶೇಖರ್ ಕೂಡ ರೆಡಿ ಇದ್ದಾರೆ, ಅವ್ರ ಜೊತೆಗೆ ಮಾತನಾಡ್ತಾರೆ. ನಮ್ಮ ಜೊತೆಗಿರುವಂತಹ ಅತಿಥಿಗಳು ಕೂಡ ಕೆಲ ಸಂಗತಿಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಜೊತೆಗೇನೆ ರಾಜಕೀಯದಲ್ಲೂ ಕೂಡ ಗಾಂಧಿ ಗೋಡ್ಸೆ ಯುದ್ಧ ಶುರುವಾಗಿದೆ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಕಾಶ್ಮೀರಿ ಫೈಲ್ಸ್ ನಂತೆ ದೇಶದಲ್ಲಿ ಮತ್ತೊಂದು ಸೈದ್ಧಾಂತಿಕ ಕಿಚ್ಚನ್ನ ಹಚ್ಚಿಸ್ಬಿಡುತ್ತಾ ಈ ಸಿನಿಮಾ ಅನ್ನುವಂತಹ ಸಂಗತಿಗಳು ಕೂಡ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ನಾನು ಮೊದಲೇ ಹೇಳಿದಾಗೆ ಮುಂದಿನ ವರ್ಷ ಲೋಕಸಭಾ ಚುನಾವಣೆ ಬರ್ತಾ ಇರುವಂತಹ ಸಂದರ್ಭ, ಆಮೇಲೆ ಈ ವರ್ಷ ಸುಮಾರು 9 ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ವಿಧಾನಸಭೆ ಚುನಾವಣೆ ಎದುರಾಗ್ತಾ ಇರುವಂತಹ ಸಂದರ್ಭ. ಇಂತಹ ಸಂದರ್ಭದಲ್ಲೇ ಈ ಸೈದ್ಧಾಂತಿಕವಾದಂತಹ ಚರ್ಚೆಗೆ ಇದು ವೇದಿಕೆ ಮಾಡ್ಕೊಳ್ತಾ ಇದೆಯಾ ಅನ್ನುವಂಥದ್ದು ಈಗಿರುವಂತಹ ಸಂಗತಿ. ರಾಜಕಾರಣಕ್ಕೆ ಬಳಕೆ ಆಗ್ತಾ ಇರುವಂತಹ 2 ಸಿದ್ಧಾಂತಗಳು ಅಂತ ಹೇಳಿದ್ರೆ, ಒಂದು ಗೋಡ್ಸೆ ಪರವಾಗಿರುವಂತಹ ಮಾತು, ಮತ್ತೊಂದು ಗಾಂಧಿ ಪರವಾಗಿರುವಂತಹ ಮಾತು. ಚಕ್ರವರ್ತಿ ಸುಲಿವೇರ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಚಕ್ರವರ್ತಿ ಸುಲಿವೇರ್ ಅವರೇ, ಒಂದು ವಿಚಾರ ಇತ್ತು. ಈಗ ಭಾರತದ ಯುವಕರು, ಅದರಲ್ಲೂ ಓದಬೇಕು ಅಂತ ಹೇಳಿ ಉತ್ಸಾಹ ಇರುವಂತಹ ಯುವಕರು, ಇತಿಹಾಸದ ಬಗ್ಗೆ ತಿಳಿದುಕೊಳ್ಳಬೇಕು ಅನ್ನುವಂತಹ ಉತ್ಸಾಹ ಇರುವಂತಹ ಯುವಕರು, ಇತಿಹಾಸ ತಿಳಿದುಕೊಳ್ಳಬೇಕು ಅಂತೇಳಿ ಉತ್ಸಾಹ ಇರುವಂತಹ ಯುವಕರಿದಾರಲ್ಲ, ಅಂಥವ್ರಿಗೆ ಗಾಂಧಿ ಮತ್ತೆ ಗೋಡ್ಸೆ ಅನ್ನುವಂತಹ ಸಿದ್ಧಾಂತದ ಬಗ್ಗೆ ಹೇಳೋದೇ ತಪ್ಪ, ಅಥವಾ ಗಾಂಧಿ ವರ್ಸಸ್ ಗೋಡ್ಸೆ ಅನ್ನುವಂಥ ಮಾತುಗಳನ್ನ ತಂದು ಚರ್ಚೆಗೆ ತಂದಿಟ್ಟು ಅದನ್ನ ಓದಿಸೋದಾಗ್ಲಿ ಅಥವಾ ಅದನ್ನ ಕಲಿಸೋದಾಗ್ಲಿ ತಪ್ಪ? ಯಾಕೆ ಅಂತ ಹೇಳಿದ್ರೆ, ಈ ವೆಸ್ಟರ್ನೈಸ್ ಆಗಿರುವಂಥ ಭಾರತದ ಇತಿಹಾಸವನ್ನ ಭಾರತದ ಇತಿಹಾಸವಾಗಿ ನೋಡಬೇಕಾದಂಥ ಅನಿವಾರ್ಯತೆಯ ಕಾಲ ಇದು. ಇಂಥ ಸಂದರ್ಭದಲ್ಲಿ ಗಾಂಧಿ ವರ್ಸಸ್ ಗೋಡ್ಸೆ ಅನ್ನುವಂಥ ಈ ಚರ್ಚೆ ಇದೆಯಲ್ಲ, ಎಷ್ಟು ಪ್ರಸ್ತುತ ಅನ್ಸುತ್ತೆ ಅಂತ? ಫಸ್ಟ್ ಆಫ್ ಆಲ್ ನಾನು ಒಂದಷ್ಟು ರೆಟಾರಿಕ್ಸ್ಗಳನ್ನು ತೆಗಿಬೇಕು ಅಂತ ಇಷ್ಟಪಡ್ತೀನಿ. ಕಾಂಗ್ರೆಸ್ ಅಂದ್ರೆ ಗಾಂಧಿ ಮತ್ತು ಬಿಜೆಪಿ ಅಂತಂದ್ರೆ ಗೋಡ್ಸೆ ಎನ್ನುವಂಥ ರೆಟಾರಿಕೆ ಸರಿ ಇಲ್ಲ. ಯಾಕೆಂದ್ರೆ ಕಾಂಗ್ರೆಸ್ ಬಹಳ ಹಿಂದೆನೆ ಗಾಂಧೀಜಿಯವರ ಆ ಚಿಂತನೆಗಳನ್ನು ಬಿಟ್ಟಾಯಿತು. ಇನ್ಫ್ಯಾಕ್ಟ್ ನಾನು ಕಾಂಗ್ರೆಸ್ ಅನ್ನೋದು ಸ್ವಾತಂತ್ರ್ಯ ಬಂದ ಮೇಲಲ್ಲ, 1930 ನಂತರವೇ ಗಾಂಧೀಜಿಯ ಮೌಲ್ಯ ಬಹಳ ಕಡಿಮೆ ಆಗಿತ್ತು ಅಂತ ಧರ್ಮಪಾಲ್ಜಿ ತುಂಬಾ ಸ್ಪಷ್ಟವಾಗಿ ಚಿತ್ತಮಾನಸ್ ಕಾಲ್ನಲ್ಲಿ ಸ್ಪಷ್ಟವಾಗಿ ನಮೂದಿಸ್ತಾರೆ. ಧರ್ಮಪಾಲ್ಜಿ ಗಾಂಧಿವಾದಿ ಆಗಿದ್ರು, ಗಾಂಧೀಜಿಯವ್ರ ಜೊತೆ ಇದ್ರು ಅನ್ನೋದನ್ನ ಸ್ಮರಿಸ್ತೀನಿ. ಇನ್ನು ಎರಡನೇದು, ಗಾಂಧೀಜಿಯವರ ಬಗ್ಗೆ ಈ ಬಹಳ ಏನು ಫ್ಲವರಿ ಭಾಷೆಗಳನ್ನು ಕೇಳಿ ಸಾಕಾಗಿದೆ. ಇಷ್ಟೊತ್ತು ನಾವು ನಿಖೇತ್ ರಾಜ್ ಮೌರ್ಯ ಮಾತಾಡಿದ್ರು, ನಾನು ಕೇಳ್ತಾ ಇದ್ದೆ, ದಟ್ಸ್ ಫೈನ್, ಐ ಅಗ್ರಿ. ನಾನೇ ಹೇಳಿದೆ ಐನ್ಸ್ಟೀನ್ ಗಾಂಧೀಜಿ ಬಗ್ಗೆ ಏನು ಹೇಳಿದ್ರು ಅಂತ, ಕೀಪ್ ಇಟ್ ಅಸೈಡ್. ಆದರೆ ಪ್ರಾಬ್ಲಮ್ ಏನು ಅಂತಂದ್ರೆ, ಗಾಂಧೀಜಿಯವರ ಪರಿಸ್ಥಿತಿ ಹೇಗಾಗಿತ್ತು ಅಂದ್ರೆ ಪ್ರತಿಯೊಂದಕ್ಕೂ ಒಂದು ವಿರೋಧ ಇದೆ. ಯಾವ ರಾಮಕೃಷ್ಣಾಶ್ರಮದ ಬಗ್ಗೆ ಅವರು ಮಾತನಾಡಿದ್ರು, ಅದೇ ರಾಮಕೃಷ್ಣಾಶ್ರಮದ ವೇದಾಂತ ಕೇಸರಿಯಲ್ಲಿ ಗಾಂಧಿ ವಿಚಾರಧಾರೆಯ ಕುರಿತಂತೆ ಸಿಕ್ಕಾಪಟ್ಟೆ ದೊಡ್ಡ ಚರ್ಚೆ ನಡೆದಿರುವಂಥದ್ದು ನಮ್ಗೆ ಗೊತ್ತಿಲ್ಲದೆ ಇರುವಂಥ ಸಂಗತಿ ಏನಲ್ಲ. ಸ್ವತಃ ಸ್ವಾಮಿ ವಿವೇಕಾನಂದರು ತಿಲಕರ ಬಗ್ಗೆ ಯಾವ ಗೌರವದ ಭಾವನೆ ಇಟ್ಟಿದ್ರು, ಆ ಥರದ ಭಾವನೆಗಳು ಗಾಂಧೀಜಿಯವರ ಬಗ್ಗೆ ಎಲ್ಲೂ ತುಂಬಾ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರೋದು ನಮಗೇನು ಕಂಡುಬರಲ್ಲ. ಹೀಗಾಗಿ ಈ ವಿಚಾರದ ಬಗ್ಗೆ ನಾನು ಆಳಕ್ಕೆ ಹೋಗೋದಕ್ಕೆ ಇಚ್ಛೆ ಪಡಲ್ಲ. ಈ ರೆಟಾರಿಕ್ ಅನ್ನ ಪಕ್ಕಕ್ಕಿಟ್ಟು ಒಂದು ಗಂಭೀರವಾದ ಚರ್ಚೆ ಮಾಡೋದಾದ್ರೆ, ಗಾಂಧೀಜಿಯವರನ್ನ ಕೊಲೆ ಮಾಡಬೇಕು ಅನ್ನುವಂಥ ಪ್ರಯತ್ನ ಅಥವಾ ಕೊಲೆ ಮಾಡಿದ್ದು ಅದು ಮೊದಲನೇ ಬಾರಿ ಏನೂ ಆಗಿರಲಿಲ್ಲ. 34 ಅಟೆಂಪ್ಟ್ ಆಗಿತ್ತು, 44 ಆಗಿತ್ತು, 46 ಆಗಿತ್ತು, 47 ಆನಂತರ 48 ಆಗಿದ್ದಿತ್ತಲ್ಲ, ಅದು 4ನೇ ಅಟೆಂಪ್ಟ್ ಆಗಿತ್ತು ಅಂತ. ಬಟ್ ನಾನು ತುಂಬಾ ಗಂಭೀರವಾಗಿ ಇಲ್ಲೊಂದು ಗಮನಕ್ಕೆ ತರಬೇಕಾಗಿರುವಂಥ ಸಂಗತಿ ಏನು ಅಂದರೆ, 1930ಯ ನಂತರ ಗಾಂಧೀಜಿಯವರ ವಿಚಾರಧಾರೆಯನ್ನು ಹೆಚ್ಚು ಕಡಿಮೆ ಪಕ್ಕಕ್ಕಿರಿಸಾಗಿತ್ತು. ಗಾಂಧೀಜಿಯವರ ಯಾವ ವಿಚಾರಧಾರೆಯನ್ನ ಸ್ಪಷ್ಟವಾಗಿ ಜವಾಹರ್ಲಾಲ್ ನೆಹರು ಒಪ್ಕೊಳ್ತಿದ್ರು ಹೇಳಿ? ಗಾಂಧೀಜಿ ಧೂಮಪಾನದ ನಿಷೇಧದ ಬಗ್ಗೆ ಮಾತನಾಡ್ತಿದ್ರು, ಜವಾಹರ್ಲಾಲ್ ನೆಹರು ಬಿಟ್ಟಿದ್ರಾ? ಗಾಂಧೀಜಿ ಡ್ರಿಂಕ್ಸ್ ವಿರುದ್ಧವಾಗಿ ಮಾತನಾಡ್ತಿದ್ರು, ಮದ್ಯಪಾನದ ವಿಚಾರವಾಗಿ ಮಾತನಾಡ್ತಿದ್ರು. ಯಾವತ್ತಾದ್ರೂ ಜವಾಹರ್ಲಾಲ್ ನೆಹರು ಅದನ್ನು ಬಿಟ್ಟಿದ್ರು ಅಂತ ಅನ್ಸುತ್ತಾ? ಅಂದ್ರೆ ಯಾರು ಕಾಂಗ್ರೆಸ್ನ ಅಧ್ವರ್ಯು ಅಂತ ಆಮೇಲಿನ ದಿನಗಳಲ್ಲಿ ಅನ್ಸುತ್ತೋ ಅವರಿಗೆ ಯಾವತ್ತು ಗಾಂಧೀಜಿಯವರ ವಿಚಾರಧಾರೆಯನ್ನ ಒಪ್ಪಿಕೊಳ್ಬೇಕು ಅಂತ ಅನಿಸ್ಲಿಲ್ಲ. ಹೀಗಾಗಿ ಕಾಂಗ್ರೆಸ್ಸಿಗೂ ಗಾಂಧೀಜಿಗೂ ಸಮೀಕರಣ ಮಾಡುವಂತ ಪ್ರಯತ್ನ ತಪ್ಪು ಅಂತ. ಇನ್ನು ಎರಡನೇದು, ಗಾಂಧೀಜಿಯವರನ್ನ ಬಿಜೆಪಿ ವಿರೋಧ ಅಂತ ಕರೆಯೋದಿದ್ದಲ್ಲ, ಅದು ಕೂಡ ಎಲ್ಲೋ ಒಂದ್ ಕಡೆ ಈಗ ಹೋಯ್ತು ಅಂತ. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ ಅವರು ಗಾಂಧೀಜಿಯವರ ಹೆಸರಿನಲ್ಲಿ ಒಂದು ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಆನಂತರದ ದಿನಗಳಲ್ಲಿ ಗಾಂಧೀಜಿಯವರ ವಿಚಾರಧಾರೆಯನ್ನು ಇಟ್ಕೊಂಡು ವ್ಯಾಪಕವಾದ ಕೆಲಸಗಳನ್ನು ಮಾಡಿದ್ರು. ಸ್ವಚ್ಛ ಭಾರತ್ ಅನ್ನೋದಕ್ಕೆ ಗಾಂಧೀಜಿಯವರ ಆ ಕನ್ನಡಕದ ಚಿತ್ರವನ್ನು ತಗೊಂಡು ಬಂದು ಗಾಂಧೀಜಿಯವರ ವಿಚಾರಧಾರೆಗೆ ಅವ್ರು ಕೊಡುವಂತ ಗೌರವ. ಹೀಗಾಗಿ ಇವೆಲ್ಲವೂ ಕ್ಲಿಯರ್ ಆಗಿದೆ ಅಂತ. ಬಟ್ ನನಗೊಂದು ನೀವು ಕೇಳಿರುವಂತ ಪ್ರಶ್ನೆ ಇದೆಯಲ್ಲ,
ಗಾಂಧಿ ಮತ್ತು ಗೋಡ್ಸೆ ತಿಳ್ಕೊಳ್ಬಾರ್ದ? ನಾನು ಡೇ ಒನ್ನಿಂದ ಹೇಳ್ತೀನಿ, ಗಾಂಧೀಜಿಯವರ ಬಗ್ಗೆ ಅಪಾರವಾದ ಗೌರವ ಇದೆ. ಗೌರವ ಎಷ್ಟು ಅಂದರೆ ಅಕ್ಟೋಬರ್ 2ಕ್ಕೆ ಒಂದ್ಸಲ ಉಪವಾಸ ಸತ್ಯಾಗ್ರಹ ಇಡೀ ರಾಜ್ಯಾದ್ಯಂತ ಯುವ ಬ್ರಿಗೇಡ್ನ ಕಡೆಯಿಂದ ಮಾಡಿದ ಹೆಮ್ಮೆ ನಮಗಿದೆ, ಗೌರವ ಇದೆ ಅವ್ರ ಬಗ್ಗೆ, ಆ ಪ್ರೀತಿ ನಮಗಿದೆ, ಡೆಫಿನೆಟ್ಲಿ ಇದೆ. ಆದರೆ ಪ್ರಶ್ನೆ ಯಾರ ಬಗ್ಗೆನೂ ಮಾಡಬಾರ್ದು ಅಂತ ಕೇಳೋದನ್ನ ಯಾರೂ ಸಹಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಗಾಂಧೀಜಿಯವರ ಬಗ್ಗೆ ಇಷ್ಟೆಲ್ಲ ಮಾತನಾಡುವಂಥ ಕಾಂಗ್ರೆಸ್ಸಿಗರು, ಗಾಂಧೀಜಿಯವರು ಈ ಫಿಲ್ಮಲ್ಲೂ ಕೂಡ ಅದನ್ನು ತುಂಬಾ ಸ್ಪಷ್ಟವಾಗಿ ತೋರಿಸಲಾಗಿದೆ, ಕಾಂಗ್ರೆಸ್ ಅನ್ನ ವಿಸರ್ಜನೆ ಮಾಡಿ ಅಂತ. ಈ ಕಾಂಗ್ರೆಸ್ ಈ ಕಾಂಗ್ರೆಸ್ಸಿನ ಹೋರಾಟಗಾರರ, ಕ್ರಾಂತಿಕಾರಿಗಳ ಪುಣ್ಯದ ಆಧಾರದ ಮೇಲೆ ಮುಂದಿನ ಅಧಿಕಾರವನ್ನು ತೆಗೆದುಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ವಿಸರ್ಜನೆ ಮಾಡಿ ಹೊಸದಾಗಿ ಪಾರ್ಟಿ ಕಟ್ಟಿ ಅಂತ ಹೇಳಿದ್ದನ್ನ 1947 ಅಲ್ಲಿ ಯಾಕೆ ಆಚರಣೆಗೆ ತರಲಿಲ್ಲ ಅನ್ನುವಂತ ಬಿಗ್ ಕ್ವೆಶ್ಚನ್ ಮಾರ್ಕ್ ಇದೆಯಲ್ಲ, ಈ ಕ್ವೆಶ್ಚನ್ ಮಾರ್ಕ್ ಅನ್ನು ಕೇಳಬೇಕಾಗಿದೆ ಅಂತ. ಕಾಂಗ್ರೆಸ್ ಏನ್ ಮಾಡ್ತು ಅಂದ್ರೆ 125ನೇ ವರ್ಷಕ್ಕೆ ಒಂದು ಪುಸ್ತಕವನ್ನು ತಗೊಂಡ್ಬಂದಾಗ, ಹಿಸ್ಟ್ರಿ ಬುಕ್ ಅಂತಂದಾಗ ಬೇಕಂತ ಅಲ್ಲಿ ಮತ್ತೊಮ್ಮೆ RSS ಅನ್ನ ಲಿಂಕ್ ಮಾಡುವಂತ ಪ್ರಯತ್ನ ಮಾಡ್ತು. ಆದರೆ ಗೋಳ್ವಲ್ಕರ್ರ ವಿಚಾರಧಾರೆಯೊಂದಿಗೆ ವಿರೋಧ ಇದ್ದಂತ ನಾಥುರಾಮ್ ಗೋಡ್ಸೆ RSS ಅನ್ನ ಬಿಟ್ಟು ಹೋಗಿದ್ದ ಅನ್ನುವಂಥದ್ದು ಇವತ್ತು ಇತಿಹಾಸದಲ್ಲಿರುವಂತಹ ಸಂಗತಿ. ಆದರೆ ದುರದೃಷ್ಟಕರ ಏನು ಅಂತಂದ್ರೆ, ಬೇಕಂತ ತಮ್ಮ ಎಲೆಕ್ಷನ್ಗೆ ಲಾಭ ಆಗುತ್ತೆ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಪದೇ ಪದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರನ್ನ ಅವರನ್ನ ಗೋಡ್ಸೆವಾದಿಗಳು ಅಂತ ಕರೆಯುವಂತ ಪ್ರಯತ್ನ ಇದೆಯಲ್ಲ, ಇಟ್ ಈಸ್ ಡೆಫಿನೆಟ್ಲಿ ನಾಟ್ ಅಕ್ಸೆಪ್ಟಬಲ್. ಇನ್ಫ್ಯಾಕ್ಟ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರು ಎಷ್ಟರ ಮಟ್ಟಿಗೆ ಗಾಂಧೀಜಿಯನ್ನು ಬದುಕ್ತಾರೋ ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ಸಿಗರು ಬದುಕ್ತಾರೆ ಅನ್ನೋದು ಅನುಮಾನ ಇದೆ. ಆ ಕಾರಣಕ್ಕೋಸ್ಕರ ಗೋಡ್ಸೆಯನ್ನು ಮತ್ತು ಗಾಂಧೀಜಿಯವರನ್ನು ಕೂಡ ಸ್ಪಷ್ಟವಾಗಿ ಅಧ್ಯಯನ ಮಾಡುವಂತ ಅವಕಾಶ ಇರಬೇಕು ಅಂತ ನಾನು ಭಾವಿಸ್ತೀನಿ. ಆನಂದ್, ಓಕೆ ನಿಖೇತ್ ರಜಾನೆ, ಇಲ್ಲಿ ಗಮನಿಸ್ತಾ ಇದ್ವಿ ಗಾಂಧೀಜಿಯವರನ್ನ ಬಿಟ್ಟು ಎಷ್ಟೋ ವರ್ಷ ಆಯ್ತು ಕಾಂಗ್ರೆಸ್. ಅಲ್ಲಿ ಒಂದು ಪ್ರಶ್ನೆ ಬಂತೇನು ಅಂತಂದ್ರೆ, ಗಾಂಧಿ ಹೇಳಿದ್ರು ಕಾಂಗ್ರೆಸ್ ಅನ್ನ ಡಿಸಾಲ್ವ್ ಮಾಡಬೇಕು ಅಂತ ಹೇಳಿದ್ರು, ಆದರೆ ಅದನ್ನ ಕಾಂಗ್ರೆಸ್ನವ್ರು ಮಾಡಲಿಲ್ಲ. ಯಾಕೆ? 1947ರಲ್ಲಿ ಸ್ವಾತಂತ್ರ್ಯ ಬಂದಾಗ ಅಂತ. ಗಾಂಧೀಜಿಯವರು ಒಂದು ಅನ್ಪಬ್ಲಿಷ್ಡ್ ಲೆಟರ್, ಅಂದರೆ ಅವ್ರು ಬಹಳಷ್ಟು ಸರ್ತಿ ಇದು ಗಾಂಧೀಜಿಯವರು ಏನು ಹೇಳ್ತಾರೆ ಅಂತಂದ್ರೆ, ನಾವು LSS ಅಂತ ಒಂದು ಸಂಘಟನೆ ಮಾಡೋಣ, ಲೋಕ್ ಸೇವಕ್ ಸಂಘ ಅಂತೇಳಿ, ಜಾತಿ ತಾರತಮ್ಯವನ್ನು ತೊಡೆದು ಹಾಕುವಂಥ ಸಂಘ, ಹಿಂದೂ ಮುಸಲ್ಮಾನರ ಭೇದವನ್ನು ತೊಡೆದು ಹಾಕುವಂಥ ಒಂದು ಸಂಘ, ಹಳ್ಳಿಗಳಲ್ಲಿ ಗ್ರಾಮ ವಿಕಾಸ ಮಾಡುವಂಥ ಒಂದು ಸಂಘ ಮಾಡೋಣ, ನಾವು ಕಾಂಗ್ರೆಸ್ಸನ್ನು ಒಂದು ಆ ಥರದೊಂದು ಮಾಡೋಣ ಅನ್ನುವಂಥ ಒಂದು ಅನ್ಪಬ್ಲಿಷ್ಡ್ ಲೆಟರ್ ಒಂದನ್ನು ಬರೆದಿರ್ತಾರೆ. ಆ ಲೆಟರ್ ಪಬ್ಲಿಷ್ ಆಗಲಿಲ್ಲ. ಆದರೆ ಇದೇ ಗಾಂಧೀಜಿಯವರು ಒಂದು ಕಾಂಗ್ರೆಸ್ಸಿನ ಬಗ್ಗೆ ಹೇಳಿದಂಥ ಒಂದು ಅದ್ಭುತವಾದ ವಾಕ್ಯ ಇದೆ, ಶಲ್ ಕಾಂಗ್ರೆಸ್ ಡೈ. ಗಾಂಧಿ ಮುಂದಿನ ಮಾತು ಹೇಳ್ತಾರೆ, ಶಿ ವಿಲ್ ನೆವರ್ ಡೈ, ಕಾಂಗ್ರೆಸ್ ಶಲ್ ಡೈ ಓನ್ಲಿ ವಿತ್ ಇಂಡಿಯಾ, ಬಿಕಾಸ್ ದ ಐಡಿಯಾ ಆಫ್ ಇಂಡಿಯಾ ವಾಸ್ ಬ್ರಾಟ್ ಅಪ್ ಬೈ ಕಾಂಗ್ರೆಸ್. ಈ ದೇಶಕ್ಕೊಂದು ತ್ರಿವರ್ಣ ಧ್ವಜವನ್ನು ಕೊಟ್ಟದ್ದು ಕಾಂಗ್ರೆಸ್ ಪಕ್ಷ ಸರ್. ಈ ದೇಶಕ್ಕೊಂದು ಸಂವಿಧಾನವನ್ನ, ಅಂಬೇಡ್ಕರ್ ಬರೆದ ಸಂವಿಧಾನವನ್ನು ಕೊಟ್ಟದ್ದು ಕಾಂಗ್ರೆಸ್. ಈ ದೇಶದ ಲಾಂಛನಗಳನ್ನು ಕೊಟ್ಟದ್ದು ಕಾಂಗ್ರೆಸ್. ಈ ದೇಶಕ್ಕೆ ಸತ್ಯಮೇವ ಜಯತೆ ಅನ್ನುವ ಧ್ಯೇಯವಾಕ್ಯವನ್ನು ಕೊಟ್ಟಿದ್ದು ಕಾಂಗ್ರೆಸ್. ಹೀಗಾಗಿ ಇಡೀ ಭಾರತದ ಪರಿಕಲ್ಪನೆಯನ್ನು ಕೊಟ್ಟಿದ್ದೇ ಕಾಂಗ್ರೆಸ್. ಆದ್ರಿಂದ ಗಾಂಧೀಜಿ ಹೇಳ್ತಾರೆ, ಕಾಂಗ್ರೆಸ್ಸಿನ ಸಾವು ಅಂದ್ರೆ ಅದು ಭಾರತದ ಸಾವು, ಕಾಂಗ್ರೆಸ್ ಎಂದಿಗೂ ಸಾಯೋದಿಲ್ಲ ಅಂತ. ಆದ್ರೆ ಗಾಂಧೀಜಿಯವರ ಚಿಂತನೆ ಬಹುಶಃ ಏನಾಗಿತ್ತು ಅಂತಂದ್ರೆ, ಕಾಂಗ್ರೆಸ್ ಕೇವಲ ರಾಜಕೀಯ ಸಿದ್ಧಾಂತವಾಗಿ ಉಳಿಬಾರ್ದು, ಕಾಂಗ್ರೆಸ್ ಒಂದು ಲೋಕಸೇವಕ ಸಂಘವಾಗಿ ಮತ್ತೊಂದು ವಿಂಗ್ ಅನ್ನು ಓಪನ್ ಮಾಡಬೇಕು ಅನ್ನೋದು ಗಾಂಧೀಜಿಯವರ ಪ್ರತಿಪಾದನೆ ಆಗಿತ್ತು. ಅನ್ಪಬ್ಲಿಷ್ಡ್ ಲೆಟರ್ ಅಲ್ಲಲ್ಲ, ಅಂದ್ರೆ ನಾ ಹೇಳೋದು ಅಂದ್ರೆ ಸರ್ಕಾರದ ಮೂಲಕ ಮಾಡಿದ್ದಾರೆ. ಅಂದ್ರೆ ಸರ್ವೋದಯದ ಚಿಂತನೆಗಳನ್ನ, ವೆಲ್ಫೇರ್ ಪಾಲಿಸಿಗಳನ್ನ ಸರ್ಕಾರವಾಗಿ ಮಾಡಿದ್ರು, ಒಂದು ಸಂಘಟನೆಯಾಗಿ ಅನಂತರ ಮಾಡಲಿಲ್ಲ ಅಂತ. ಮತ್ತು ಅನ್ಪಬ್ಲಿಷ್ಡ್ ಲೆಟರ್ ಅಂದ್ರೆ ಏನರ್ಥ ಅಂದ್ರೆ, ಅನ್ನೋದಕ್ಕಿಂತ ಈಗ ವಿರೋಧ ವ್ಯಕ್ತಪಡಿಸೋರು ಕೂಡ ಒಂದು ಕುಟುಂಬಕ್ಕೆ ಮಾತ್ರ ಸೀಮಿತ ಆಗ್ಬಿಡ್ತು, ಅವ್ರ ಮುಖೇನವಾಗಿನೇ ಅದು ನಡ್ಕೊಂಡು ಹೋಗ್ಬಿಡ್ತು ಅಂತ ಅನ್ಸಲ್ವಾ ನಿಖೇತ್? ನೋಡಿ, ನೀವು ಹೇಳಿದಂಗೆ ಸಂಘಟನೆ ಮುಖೇನವಾಗಿನೇ ಅದು ಆಗಬಹುದಾಗಿತ್ತು. ನಾನು ಹಾಗೆ ತಿಳ್ಕೊಂಡಿದ್ದು, ನೀವು ಹೇಳಿದ ಹಾಗೆ ತಿಳ್ಕೊಂಡಿದ್ದವನು. ನಾನು ಕೂಡ ಒಂದು ಕಾಲದಲ್ಲಿ ಗಾಂಧಿ ಅಂತಂದ್ರೆ ನನಗೂ ಕೂಡ ಗಾಂಧಿಯಿಂದಲೇ ದೇಶ ತುಂಡಾಯ್ತೇನೋ ಅನ್ನೋ ಭ್ರಮೆಗಳೆಲ್ಲವೂ ಇತ್ತು. ಆದರೆ ದೇಶದಲ್ಲಿರುವ ಸತ್ಯ ಏನು ಅಂತಂದ್ರೆ, ಖಿಲಾಫತ್ ಚಳುವಳಿ ಬಗ್ಗೆ ಮಾತನಾಡಿದ್ವಿ. ಈ 1857ರ ಕ್ರಾಂತಿ ಆದಾಗ ಸಾವರ್ಕರ್ ಅವರೇ ಬರೆದಿರುವಂಥ ಪುಸ್ತಕದ ಪ್ರಕಾರ ಅವತ್ತು ಹಿಂದೂಗಳು ಮತ್ತು ಮುಸ್ಲಿಮರು ಒಟ್ಟಾಗಿ ಯುದ್ಧ ಮಾಡಿದ್ರು. ಹಿಂದೂಗಳು ಮತ್ತು ಮುಸ್ಲಿಮರ ನಡುವೆ ಯಾವ ಭೇದ ಇರಲಿಲ್ಲ. 1857ರಲ್ಲಿ ಅವರಿಬ್ಬರು ಒಟ್ಟಾಗಿ ಬ್ರಿಟಿಷರ ವಿರುದ್ಧ ಸಂಗ್ರಾಮ ಮಾಡಿದ್ರು. ಆದರೆ ಆನಂತರ ಸನ್ಯಾಸಿ ಮ್ಯೂಟಿನಿ, ಫಕೀರ್ ಮ್ಯೂಟಿನಿ ಆಯಿತು. ಅವತ್ತು ಹಿಂದೂ ಸನ್ಯಾಸಿಗಳು ಮುಸ್ಲಿಂ ಫಕೀರರು ಒಟ್ಟಾಗಿ ಯುದ್ಧ ಮಾಡಿದ್ರು ಬ್ರಿಟಿಷರ ವಿರುದ್ಧ. ಬ್ರಿಟಿಷರೊಂದು ವಿಷ ಬೀಜ ಬಿತ್ತಿದ್ರು, ಏನು ಅಂತಂದ್ರೆ ಡಿಸ್ಟಾರ್ಟೆಡ್ ಹಿಸ್ಟ್ರಿ ಆಫ್ ಇಂಡಿಯಾ ಅಂತ ಬರೆದ್ರು. ಅವ್ರು ಆ ಮೂಲಕ ಅವ್ರು ಮಾಡಿದ ಕೆಲಸ ಏನು ಅಂದ್ರೆ, ಬ್ರಿಟಿಷ್ ಹಿಂದೂ ಮುಸ್ಲಿಮರು ಒಂದಾದ್ರೆ ನಾವಿಲ್ಲಿ ಅಧಿಕಾರದಲ್ಲಿ ಇರಕ್ಕಾಗಲ್ಲ, ಹಿಂದೂ ಮುಸಲ್ಮಾನರನ್ನ ಒಡೆದ್ರೆ ನಾವು ಅಧಿಕಾರಕ್ಕೆ ಬರ್ತೀವಿ. ಈ ಸತ್ಯ ಗಾಂಧೀಜಿಯವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತಾದ್ರಿಂದ ಗಾಂಧಿ ಏನ್ ಮಾಡಿದ್ರು, ಖಿಲಾಫತ್ ಚಳುವಳಿಯ ಸಂದರ್ಭದಲ್ಲಿ ಕೂಡ ಅವ್ರಿಗೇನು ಅನಿವಾರ್ಯತೆ ಇರಲಿಲ್ಲ, ಕಾಂಗ್ರೆಸ್ ಖಿಲಾಫತ್ ಜೊತೆ ನಿಂತ್ಕೊಳ್ಳೋ ಅನಿವಾರ್ಯತೆ ಇರಲಿಲ್ಲ. ಆದರೆ ಈ ದೇಶದ ಮುಸಲ್ಮಾನರನ್ನ, ಹಿಂದೂಗಳನ್ನ ಒಟ್ಟಿಗೆ ತಗೊಂಡೋಗೋದಕ್ಕೋಸ್ಕರ ಕಾಂಗ್ರೆಸ್ ಬೆಂಬಲವನ್ನು ಕೊಟ್ಟು ಅವರ ವಿಶ್ವಾಸವನ್ನು ಗಳಿಸುವಂತ ಪ್ರಯತ್ನ ಮಾಡಿತ್ತು. ಇಲ್ಲಿ ನಾವು ಟೀಕೆ ಮಾಡಬೇಕಿರುವಂತ ಬಹಳ ಪ್ರಮುಖವಾದ ವ್ಯಕ್ತಿ ಯಾರು ದೇಶಕ್ಕೆ ತುಂಡರಿಸೋದ್ರಲ್ಲಿ ಅಂದ್ರೆ, ಮೊಹಮ್ಮದ್ ಅಲಿ ಜಿನ್ನಾ ಯಾರು ಟೀಕೆ ಮಾಡ್ತಾನೆ ಇಲ್ಲ.
ಮೊಹಮ್ಮದ್ ಅಲಿ ಜಿನ್ನಾನ್ ಮುಂದೆ ಗಾಂಧಿ ಹೋಗಿ ಅಂಗಲಾಚ್ತಾರೆ, ಈ ದೇಶಕ್ಕೆ ನೀನೇ ಪ್ರಧಾನಿ ಆಗಪ್ಪ, ಆದ್ರೆ ದೇಶ ಮಾತ್ರ ಹೊಡಿಬೇಡ. ಗಾಂಧಿ ಕಣ್ಣೀರ್ ಸುರಿಸಿ ಪತ್ರಗಳು ಬರೀತಾರೆ, ನನ್ನನ್ನು ತುಂಡರಿಸಿದ ಮೇಲೆ ದೇಶ ತುಂಡು ಮಾಡಿ ಅಂತಾರೆ. ದುರಂತ ಏನು ಅಂದ್ರೆ ಪ್ರೇಮಶಂಕರವರೇ ಒಂದ್ ಸಂಗತಿ ಇಲ್ಲಿ ನಮ್ ಜೊತೆಗೆ ನಿಕೇತ್ ರಾಜ್ ಮೌರ್ಯ ಅವರು ಕೂಡ ಹೇಳ್ತಾ ಇದ್ರು, ಖಿಲಾಫತ್ ಚಳವಳಿಗೆ ಸಂದರ್ಭದಲ್ಲಿ ಕಾಂಗ್ರೆಸ್ ಬೆಂಬಲ ಕೊಡ್ಬೇಕಾಯ್ತು ಅನ್ನೋ. ಹೌದು, ಆ ಸಂದರ್ಭದಲ್ಲಿ ಹಿಂದೂ ಹಾಗೆ ಮುಸ್ಲಿಮರನ್ನ ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕಾದಂತ ಸನ್ನಿವೇಶ ಆಯ್ತು. ಆಮೇಲೆ ಮೌಂಟ್ ಬ್ಯಾಟನ್ ಅವರು ಪಾರ್ಟಿಷನ್ ಗೆ ನಿರ್ಧಾರ ತೆಗೆದುಕೊಂಡಂತ ಜೂನ್ ತಿಂಗಳು 1947, ಕೇವಲ 2 ತಿಂಗಳು ಮಾತ್ರ ಇದ್ದಿದ್ದು ಇಡೀ ದೇಶ ಡಿವೈಡ್ ಆಗುವಂತಹ ನಿಟ್ಟಿನಲ್ಲಿ. ಆ ಸಂದರ್ಭ ಸನ್ನಿವೇಶ ಆಗಿತ್ತು, ಎಲ್ಲವೂ ಕೂಡ ಅರ್ಜೆನ್ಸ್ ಆಗಿತ್ತು. 17ನೇ ತಾರೀಕಿನ ಸಂದರ್ಭದಲ್ಲಿ ಯಾವುದು ಭಾರತಕ್ಕೆ ಯಾವುದು ಪಾಕಿಸ್ತಾನಕ್ಕೆ ಸೇರಿದ್ದು ಅನ್ನೋ ಕೆಲ ಜಾಗದ ವಿಚಾರಗಳು ಕೂಡ ಕನ್ಫ್ಯೂಷನ್ ಅಲ್ಲಿ ಇತ್ತು. ಆ ಸಂದರ್ಭದಲ್ಲಿ ಆದಂತ ಹಿಂಸೆಯನ್ನ ಕಂಪ್ಲೀಟ್ ಆಗಿ ಗಾಂಧೀಜಿಯವರ ಮೇಲೆನೆ ಹೊಣೆಗಾರಿಕೆ ಮಾಡುವಂತ ಪ್ರಯತ್ನಗಳು ಇತ್ತೀಚಿನ ಸಂದರ್ಭದಲ್ಲಿ ತೀರಾ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ಕೂಡ ಒಂದು ಆರೋಪ ಇದೆ. ನೀವೇನ್ ಹೇಳ್ತೀರಾ ಸರ್ ಇದಕ್ಕೆ ಸಂಬಂಧಪಟ್ಟಂಗೆ? ನೋಡಿ, ಈ ದೇಶ ವಿಭಜನೆ ಆದಾಗ ಆದಂತ ಹಿಂಸಾಚಾರಗಳಿಗೆ ಗಾಂಧೀಜಿಯವ್ರನ್ನ ಹೊಣೆ ಮಾಡೋದು ಒಂದು ಇತಿಹಾಸಕ್ಕೆ ನಾವು ಅಪಚಾರ ಎಸಕ್ದಂಗೆ ಆಗ್ತದೆ. ಎಕ್ಸಾಕ್ಟ್ಲಿ. ನೋಡಿ, ಗಾಂಧಿ ದೇಶ ವಿಭಜನೆಗೆ ಕಾರಣ ಆದದ್ದಲ್ಲ. ಇನ್ಫ್ಯಾಕ್ಟ್ ನೋಡೋದಾದ್ರೆ ಜಿನ್ನಾ ಸಹ ಪೂರ್ಣವಾಗಿ ಕಾರಣವಾದದ್ದಲ್ಲ. ಕೊನೆಯ ಹಂತದಲ್ಲಿ ದೇಶ ವಿಭಜನೆಗೆ ಕಾರಣ ಆದದ್ದೇ ಜವಾಹರ್ಲಾಲ್ ನೆಹರು. ಜಿನ್ನಾ ಸಹ ಕಾನ್ಫೆಡರೇಷನ್ ಸ್ಟೇಟಸ್ಗೆ ಒಪ್ಪುಗೋತಾ ಇದ್ರು, ಯಾಕಂದ್ರೆ ಪ್ರೊವಿನ್ಷಿಯಲ್ ಅಟಾನಮಿ ಮತ್ತೆ ಅದಕ್ಕೆ ಒಪ್ಕೊಂಡಿದ್ರು. ಅದನ್ನ ಹಾಳು ಮಾಡದ್ದೇ ನೆಹರು. ಕೊನೆಗೆ ದೇಶ ಹಿಂತಿರುಗಲಾಗದ ಒಂದು ಸ್ಥಿತಿಗೆ ತಲುಪಿ ವಿಭಜನೆಗೊಂಡಿತು. ಇಲ್ಲಿ ಗಾಂಧೀಜಿಯವರ ನಿಖಿಲ್ ಅವರು ಹೇಳಿದ ರೀತಿ ಹೌದು, ದೇಶ ತುಂಡಾದ್ರೆ ನನ್ನ ಡೆಡ್ ಬಾಡಿ ಮೇಲೆ ತುಂಡಾಗ್ಬೇಕು ಅನ್ನೋದು ನಿಜ. ಆದ್ರೆ ಏನಾಯ್ತು, ದೇಶ ತುಂಡಾದ ನಂತರ ಗಾಂಧೀಜಿಯವರು ನಡ್ಕೊಂಡಂತ ರೀತಿ ಇದೆಯಲ್ಲ, ಅದು ಭಾರತಕ್ಕೆ ಮತ್ತು ಹಿಂದೂಗಳಿಗೆ ಹಾನಿಕಾರಕವಾಗಿತ್ತು. ಒಂದೇ ಒಂದು ಉದಾಹರಣೆ ನನ್ಗೆ ಆಯ್ತಾ, 55 ಕೋಟಿ ಅಂತ ಮತ್ತೆ ಎಲ್ಲರೂ ಹೇಳ್ತಾರೆ. ಅದೇನು ಅದು 55 ಕೋಟಿ? ನೋಡಿ, ಸೆಕೆಂಡ್ ವರ್ಲ್ಡ್ ವಾರ್ ಟೈಮ್ ಅಲ್ಲಿ ಇಂಡಿಯಾದಿಂದ ಬ್ರಿಟನ್ ಇಂಪೋರ್ಟ್ ಮಾಡ್ಕೊಂಡಿದ್ದಂತ ವಸ್ತುಗಳಿಗೆ ಒಂದು 300 ಕೋಟಿ ರೂಪಾಯಿ ಬೆಲೆ ಕಟ್ಟಿ ಅದನ್ನ ಇಂಡಿಯಾಗೆ ವಾಪಸ್ ಕೊಡುತ್ತೆ. ಆ ಇಂಡಿಯಾದ ಆ ಹಣ 300 ಕೋಟಿಯನ್ನ ಇಂಡಿಯಾ ಮತ್ತೆ ಪಾಕಿಸ್ತಾನ ಎರಡೂ ಸಹ ಹಂಚ್ಕೋಬೇಕಾಗಿತ್ತು. ಅದರಲ್ಲಿ ಪಾಕಿಸ್ತಾನಕ್ಕೆ ಹೋಗ್ಬೇಕಾದದ್ದು 55 ಕೋಟಿ ರೂಪಾಯಿ. ಅದನ್ನ ನೆಹರು ಸರ್ಕಾರ ಯಾಕೆ ಕೊಡೋದಕ್ಕೂ ಒಪ್ಪಲಿಲ್ಲ? ಸಿಂಪಲ್, ಒಂದೇ ಕಾರಣ ಅಂತ ಹೇಳಿದ್ರೆ, ಆ ಹಣ ತಗೊಂಡು ಪಾಕಿಸ್ತಾನ ಕಾಶ್ಮೀರದಲ್ಲಿ ಯುದ್ಧ ಅನ್ನು ಮುಂದುವರಿಸ್ತದೆ. ಈಗಾಗಲೇ ಹೈದರಾಬಾದ್ ನಿಜಾಮ್ 20 ಕೋಟಿ ತಗೊಂಡು ಯುದ್ಧ ಶುರು ಮಾಡಿದೆ. ಈ 55 ಕೋಟಿ ಸಿಕ್ಬಿಟ್ರೆ ಕಾಶ್ಮೀರದಲ್ಲಿ ಮತ್ತು ಭಾರತದ ವಿರುದ್ಧ ಪಾಕಿಸ್ತಾನದ ಕುಕೃತ್ಯಗಳು ಜಾಸ್ತಿ ಆಗ್ತವೆ. ನಾವು ಕೊಡೋದು ಬೇಡ, ನಾವು ಹಣ ಕೊಟ್ಟು ನಮ್ಗೆ ದಾಳಿ ಮಾಡಿಸ್ಕೊಳ್ಳೋದು ಬೇಡ. ಇದು ನೆಹರು ಮತ್ತೆ ಭಾರತವನ್ನ ಎಲ್ಲರ ಇದಾಗಿತ್ತು ಅನ್ನೋದು ಆವಾಗ. ಆದ್ರೆ ಆ ಹಣವನ್ನ ಕೊಡಿ ಅವರಿಗೆ ಅಂತ ಉಪವಾಸ ಕೂತದ್ದು ಗಾಂಧಿ. ಅಂದ್ರೆ ಹಣ ಕೊಟ್ಟು ತೊಂಡೆ ಕೊಟ್ಟು ಹೊಡಿಸ್ಕೊಳ್ಳಿ ಅಂತ ಹಿಂದೂಗಳಿಗೆ ಇಂಡಿಯಾಕ್ಕೆ ಹೇಳಿದ್ದು ಗಾಂಧಿ. ಈ ಕಾರಣಕ್ಕೆ ಅಲ್ಲಿ ಅವನ ದೇಶದ ಹಿತಕ್ಕಾಗಿ ಹಿತದ ವಿರುದ್ಧ, ಹಿಂದೂಗಳ ಹಿತದ ವಿರುದ್ಧ ಗಾಂಧೀಜಿ ನಡೆಕೊಂಡ್ರು ಅನ್ನೋದನ್ನ ನಾವು ಪ್ರಮುಖವಾಗಿ ನಾವು ಹಿಸ್ಟಾರಿಕಲ್ ಫ್ಯಾಕ್ಟ್. ಇದು ಒಬ್ಬ ಗೋಡ್ಸೆಯಂತ ಒಬ್ಬ ಭಾರತ ಪ್ರೇಮಿಯನ್ನ. ಪ್ರೇಮಶಂಕರ್ ಅವರು, ತಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ತಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ನಿಕೇತ್ ರಾಜ್ ಅವರು ಮಾತಾಡ್ತಾರೆ. ಅದಕ್ಕೂ ಮುಂಚೆ ಅಬ್ದುಲ್ ರಜಾಕ್ ತಾವೇ ಹೇಳಕ್ಕೆ ಇವರೆಲ್ಲ ಒಂದು ಮಾತು ಹೇಳ್ತಾರೆ, ಗಾಂಧಿಯನ್ನ ನಾವು ಯಾವತ್ತಿಗೂ ಬಿಡ್ಲಿಲ್ಲ ಅಂತ. ಗೋಡ್ಸೆ ನಮ್ಮವನೇ ಅಲ್ಲ, ಇವನು ಭಯೋತ್ಪಾದಕ, ಇವನು ಮಾಡಿದ ತಪ್ಪು ಎಲ್ಲ ಹೇಳ್ತಾರೆ. ಆದರೆ ಪ್ರತಿಮೆ ಮಾಡುವಾಗ ಬಂದರೆ ಇವರು ಗಾಂಧಿಯನ್ನ ಮಹಿಮೆ ಕೊಡಲಿಲ್ಲ. ಇವರು ಸರ್ದಾರ್ ಪಟೇಲ್ರವರು, RSSನ ಬ್ಯಾನ್ ಮಾಡಿದವರು ಸರ್ದಾರ್ ಪಟೇಲ್ರವರು. ಇವರ ಪ್ರತಿಮೆಯನ್ನು ಮಾಡಿ ಇವರು ಗಾಂಧಿಯನ್ನ ಯಾವತ್ತಿಗೂ BJPನವರಾಗಿರಲಿ RSSನವರಾಗಿರಲಿ ಇವರು ಮೇಲೆತ್ತಿ ಇವರು ತೋರಿಸ್ಲಿಲ್ಲ, ಮಾಡಲಿಲ್ಲ. ಸುಮ್ಮನೆ ಮಾತಾಡಿದಾಗ ಇಲ್ಲ ಗಾಂಧಿಯನ್ನ ನಾವು ಯಾವತ್ತೂ ಬಿಡಲಿಲ್ಲ, ನಾವು ಸ್ವಚ್ಛ ಭಾರತ್ ಮಾಡಿದಾಗ ನಾವು ಕನ್ನಡಕ ಉಪಯೋಗಿಸಿದ್ವಿ, ಇದೆಲ್ಲ ಮಾತಷ್ಟೇ. ಆದರೆ ಈ ರಾಷ್ಟ್ರಕ್ಕೆ ದೊಡ್ಡದೊಂದು ಪ್ರತಿಮೆ ಮಾಡಿದ್ರಲ್ಲ, ಅವಾಗ ಫಸ್ಟು ಮಹಾತ್ಮ ಗಾಂಧಿ ಪ್ರತಿಮೆ ಆಗಬೇಕಿತ್ತು ಅಂತ ನಾವು ಮಾತೆತ್ತಿದ್ವಿ. ಒಂದು ಮಾತು. ಎರಡನೇದು ಏನು ಅಂತ ಹೇಳಿದ್ರೆ, ಒಂದು ಗಣರಾಜ್ಯೋತ್ಸವದ ದಿನ ನಾವು ಆಚರಿಸಬೇಕಾದ ದಿನ ರಾಷ್ಟ್ರಪಿತ ಮಹಾತ್ಮರ ಅವಮಾನವನ್ನು ನಾವು ಚಲನಚಿತ್ರದ ಮೂಲಕ ನೋಡಬೇಕಾಗಿ ಕೂತ್ಕೊಂಡು. ಇದಕ್ಕಿಂತ ಒಂದು ನಾನು ಹೇಳ್ತೀನಿ, ರಾಷ್ಟ್ರಭಕ್ತಿಯಲ್ಲಿ ನಾವು ತ್ರಿವರ್ಣ ಧ್ವಜವನ್ನು ಹಾರಿಸುವ ದಿನ ಈ ಭಗವಾ ಲಹರಾಯಗ ಅನ್ನೋದನ್ನ ನಾವು ಕೇಳಿಸ್ಕೊಬೇಕಾ? ಅದೇ ದಿನ ಈ ಚಲನಚಿತ್ರವನ್ನು ಇವರು ಇದು ಮಾಡ್ತಾರೆ. ನೋಡಿ, ಗಲ್ಲು ಶಿಕ್ಷೆ ಆದದ್ದು ನಾರಾಯಣ ಆಪ್ಟೆ ಮತ್ತೆ ಗೋಡ್ಸೆಗೆ, 2 ಜನಕ್ಕೆ. ಇದೇ ಕೇಸಲ್ಲಿ ಇನ್ನೊಂದು 5 ಜನಕ್ಕೆ ಜೀವಾವಧಿ ಶಿಕ್ಷೆ ಆಯಿತು. ಗಲ್ಲು ಶಿಕ್ಷೆ ಕೊಡೋದು ಯಾಕೆ ಅಂತ ಹೇಳಿದ್ರೆ, ಇವರನ್ನ ಅಲ್ಲಿಗೆ ಸ್ಟಾಪ್ ಮಾಡಿ ಇವ್ರ ವಿಚಾರಧಾರೆಯನ್ನು ಸ್ಟಾಪ್ ಆಗಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಗಲ್ಲು ಶಿಕ್ಷೆ ಕೊಟ್ಟು ಇದು ಸ್ಟಾಪ್ ಆಗಿಲ್ಲ. ಇವತ್ತಿವರೆಗೂ ಈ ವಿಚಾರಧಾರೆಯನ್ನು ಮುಂದಕ್ಕೆ ತಂದು ಇವರು. ಪ್ರೇಮ್ ಶೇಖರ್ ಅವರು ಹೇಳಿದ್ರು ಗಾಂಧೀಜಿ ಅವತ್ತು 55 ಕೋಟಿ ಪಾಕಿಸ್ತಾನಕ್ಕೆ ಕೊಡಬೇಕು ಅಂತ ಉಪವಾಸ ಕೂತಿದ್ದು ದೊಡ್ಡದು ಅಂತ.
ಆದರೆ ನಾನು ಹೇಳ್ತೀನಿ ಅವತ್ತು ಗಾಂಧೀಜಿ ಆ ರೀತಿ ಮಾಡೋದಕ್ಕೊಂದು ಕಾರಣ ಇದೆ. ಫಸ್ಟ್ ಆಫ್ ಆಲ್ ಅದನ್ನ ಬಹಳ ಜನ ಹಿಸ್ಟೋರಿಯನ್ಸ್ ಅದನ್ನ ಒಪ್ಪೋದೇ ಇಲ್ಲ. ಗಾಂಧಿ ಉಪವಾಸ ಕೂತಿದ್ದು ಅದು ಕಲ್ಲ ಅಂತ ಕೂಡ ಹೇಳ್ತಾರೆ. DS ನಾಗಭೂಷಣ್ ಅವರು ಬರೆದ ಗಾಂಧಿ ಕಥನದಲ್ಲಿ ಅದನ್ನು ನಿರಾಕರಿಸ್ತಾರೆ. ಆದ್ರೆ ಒಂದ್ ನೆನ್ಪಿಟ್ಕೊಳ್ಬೇಕು, ಇವತ್ತು ಈ ದೇಶದ ಪ್ರಧಾನಮಂತ್ರಿ ತಾಲಿಬಾನ್ ಉಗ್ರಗಾಮಿಗಳು ಆಡಳಿತ ಮಾಡ್ತಾ ಇರುವಂತಹ ಅಫ್ಘಾನಿಸ್ತಾನಕ್ಕೆ 200 ಕೋಟಿ ಕೊಟ್ಟರು. ಈ ದೇಶದ ಪ್ರಧಾನಮಂತ್ರಿ ಭಾರತದ ಖಜಾನೆಯಿಂದ 200 ಕೋಟಿ ರೂಪಾಯಿ ದುಡ್ಡನ್ನ ಅಫ್ಘಾನಿಸ್ತಾನಕ್ಕೆ ಕೊಟ್ಟರು. ನಾಳೆ ಅಫ್ಘಾನಿಸ್ತಾನ ಆ ವೆಪನ್ಸ್ ತಗೊಂಡು ಬಂದು ನ್ಯೂಕ್ಲಿಯರ್ ಬಾಂಬ್ ತಗೊಂಡು ಬಂದು ಭಾರತದ ಮೇಲೆ ಹಾಕಿದ್ರೆ ಪ್ರಧಾನಮಂತ್ರಿ ಹೊಣೆ ಹಾಕಬೇಕಾಗುತ್ತಾನೆ. ನಾನು ನಿಮ್ಗೆ ಕೇಳ್ತಾ ಇರೋದು ಇಲ್ಲಿ ನಡೆದಿರೋದೇನು ಅಂತಂದ್ರೆ, ಆ ಕಾಲದಲ್ಲಿ ಅಂದ್ರೆ ಹಾಗಾದ್ರೆ ನಾನು ಪ್ರಧಾನಮಂತ್ರಿಗಳು ಕೊಟ್ಟಿದ್ದ ತಪ್ಪು ಅಂತ ಹೇಳಲ್ಲ. ಒಂದು ದೇಶದ ಪ್ರಧಾನಮಂತ್ರಿಯಾಗಿ ಸುತ್ತ ಇರುವ ಎಲ್ಲ ದೇಶಗಳನ್ನು ಕೂಡ ಸ್ನೇಹದಿಂದ ವಿಶ್ವಾಸದಿಂದ ತಗೊಂಡು ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರವೇ ನಮ್ಮ ದೇಶದ ಪ್ರಧಾನಮಂತ್ರಿಗಳು 200 ಕೋಟಿ ಕೊಟ್ಟಿದ್ದಾರೆ. ಆದ್ರೆ ಮುಂದೊಂದು ದಿವಸ ಇಲ್ಲಿ ಏನೋ ಎಡವಟ್ಟಾದ್ರೆ ಅದಕ್ಕೆ ಆ ಕಾಲಮಾನ ಹೇಳೋದೇನು ಅಂದ್ರೆ ಮೋದಿ ಕೊಟ್ಟ ದುಡ್ಡಿಂದ ಹಾಕಿದ್ರು ಬಾಂಬು ಅಂತ. ಅದೇ ತರದಲ್ಲಿ ಅವತ್ತು ಗಾಂಧಿ ಭಾರತ ಪಕ್ಕದಲ್ಲಿರುವಂತ ದೇಶ ಒಂದು ನಾಳೆ ಶಾಶ್ವತ ಶತ್ರುಗಳಾಗಬಾರದು ಅನ್ನುವ ಕಾರಣಕ್ಕೋಸ್ಕರ ಗಾಂಧಿ ನಾವು ಒಪ್ಕೊಂಡಂತೆ ಕೊಟ್ಬಿಡ್ಬೇಕಪ್ಪ ಅಂತ ಹೇಳಿದಿರಬಹುದು. ಆದರೆ ಅವತ್ತಿನ ಯಾವತ್ತೋ ಘಟನೆಗಳನ್ನ ಮತ್ತೆ ನಾನು ಒಪ್ಪೋದಕ್ಕೂ ತಯಾರಿಲ್ಲ. ಏನು ಅಂತಂದ್ರೆ DS ನಾಗಭೂಷಣ್ ತರದ ಗಾಂಧಿ ಕಥನ ಬರೆದವರು ಗಾಂಧಿ ಈ ಕಾರಣಕ್ಕೋಸ್ಕರ ಉಪವಾಸ ಮಾಡಿದ್ದ ಅಲ್ಲವೇ ಅಲ್ಲ ಅನ್ನೋದನ್ನ ಆಧಾರ ಸಹಿತ ಹೇಳಿದ್ದಾರೆ. ಒಂದು ಗಾಂಧೀಜಿಯವರ ಕುರಿತಂತೆ ಏನು ಈ ಥರದ ಚರ್ಚೆಗಳನ್ನು ಮಾಡ್ತಿದ್ದೀವೋ ಅದು ವ್ಯಾಪಕವಾಗಿದೆ, ಭಾಳ ಸಂತೋಷ. ಆದರೆ ಈ ಜನವರಿ 26ನೇ ತಾರೀಕು ಏನು ಈ ಕೃತಿ ಬಂದಿದೆಯೋ ಅಥವಾ ಈ ಫಿಲ್ಮ್ ಬಂದಿದೆಯೋ ಅದು ಗಾಂಧಿಯ ವೈಭವೀಕರಣವೇ ಆದರೆ ಗೋಡ್ಸೆಯ ವಿಚಾರಧಾರೆಯನ್ನು ತರುವಂಥ ಪ್ರಯತ್ನ ಅಂತ ಮೊದಲನೇದು. ಇನ್ನು ಎರಡನೇದು, ಗಾಂಧೀಜಿಯವರು ಏನು ಅವರು ತೆಗೆದುಕೊಂಡಿರುವ ಅನೇಕ ನಿರ್ಧಾರಗಳು ಅದು ಈ ದೇಶವನ್ನು ವಿಭಜನೆಯತ್ತ ತೆಗೆದುಕೊಂಡು ಹೋಗಿದಿರಬಹುದು ಅಥವಾ ಹಿಂದೂಗಳನ್ನು ತುಚ್ಛವಂತ ತೋರಿಸುವಂಥ ಪ್ರಯತ್ನ ಇರ್ಬೋದು. ಅದು ಇವತ್ತಿಗೂ ಕೂಡ ದುಃಖದಾಯಕ ಸಂಗತಿಯಾಗಿರೋದ್ರಿಂದ ಪ್ರತಿಯೊಬ್ಬ ಹಿಂದೂಗೂ ಕೂಡ ಗಾಂಧೀಜಿಯವರನ್ನ ಈ ಅನುಮಾನದ ದೃಷ್ಟಿಗಳಿಂದ ನೋಡ್ತಾನೆ. ಮತ್ತೆ ಮೂರನೇದು, ಓನ್ಲಿ ಒನ್ ಥಿಂಗ್ ಐ ಹ್ಯಾವ್ ಟು ಸೇ, ಗಾಂಧೀಜಿಯವರನ್ನ ಕಾಂಗ್ರೆಸ್ ಬಳಸ್ಕೊಂಡಿರೋದು ಒಂದೇ ಒಂದು ರೀತಿಯಲ್ಲಿ ಹೇಗೆ ಅಂತಂದ್ರೆ ಗಾಂಧಿ ಅನ್ನುವಂಥ ಹೆಸರನ್ನು ಇಟ್ಕೊಂಡು ಆ ಪರಿವಾರವನ್ನ ಜೀವಮಾನ ಪರ್ಯಂತ ಉಳಿಸಿಕೊಂಡು ಅದರ ಮೂಲಕ ಕಾಂಗ್ರೆಸ್ ಅನ್ನು ಉಳಿಸುವಂತ ಪ್ರಯತ್ನ ಹೊರತು ಸ್ವತಃ ಕಾಂಗ್ರೆಸ್ಗೆ ಉಳಿಯುವಂತ ತಾಕತ್ತಿಲ್ಲ ಅನ್ನುವಂಥದ್ದು ಅವರು ಇವತ್ತಿಗೂ ಗಾಂಧಿ ಯಾಕೆ ಬೇಕು ಅಂತಂದ್ರೆ ಅದೊಂದು ಸರ್ನೇಮ್ ಆಗಿ ಬೇಕಾಗಿದೆ ಹೊರತು ಮತ್ತೇನು ಇಲ್ಲ ಅನ್ನೋದನ್ನ ಅವರು ಅರ್ಥ ಮಾಡ್ಕೋಬೇಕು ಅಂತ ನನಗನ್ಸುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಇಷ್ಟೊತ್ತು ಟಿವಿನ ಜೊತೆ ಜಾಯ್ನ್ ಆಗಿದ್ದಕ್ಕೆ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.